ಸೊ ಮೇಕ್ ಶೋರ್ ಫೋಕಸ್ಡ್ ಆಗಿ ಕೇಳಿ. ಓಕೆ, ಸೊ ಎಲಿಮೆಂಟ್ ಯೂಸ್ ಮಾಡಲೇಬೇಕು ನಾವು. ಸೊ ನಿನ್ನೆ ಕ್ಲಾಸಲ್ಲಿ ಕೂಡ ನಾನು ಹೇಳಿದ್ದೆ ನಿಮಗೆ, ಎಲಿಮೆಂಟರ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಲಿಕ್ಕೆ. ಓಕೆ, ಬಟ್ ಈ ಎಲಿಮೆಂಟರಲ್ಲಿ ಪ್ರೋ ವರ್ಷನ್ ಕೂಡ ಇದೆ, ಅಂತಂದರೆ ಪೇಯ್ಡ್ ವರ್ಷನ್, ರೈಟ್? ಸೊ ಪ್ರೋ ವರ್ಷನ್ ಆ್ಯಂಡ್ ಫ್ರೀ ವರ್ಷನ್ ಇದೆ, ರೈಟ್? ಬಟ್ ಕೆಲವೊಂದ್ಸತಿ ನಾವು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ ಕೆಲವೊಂದು ಎಲಿಮೆಂಟ್ಸ್ಗಳು ನಮಗೆ ಪ್ರೋ ವರ್ಷನಲ್ಲಿ ಬೇಕಾಗುತ್ತೆ, ರೈಟ್? ಅಂತಂದರೆ ಫ್ರೀ ವರ್ಷನ್ ಚೆನ್ನಾಗೇ ಇರುತ್ತೆ, ಬಟ್ ಪ್ರೋ ವರ್ಷನ್ ಸಿಕ್ಕಿದ್ರೂ ಕೂಡ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಈ ಪ್ರೋ ವರ್ಷನನ್ನು ನಾವು ಫ್ರೀಯಾಗಿ ತೊಗೋಬೋದು. ಅಂತಂದರೆ ಆ್ಯಸ್ ಇಟ್ ಈಸ್ ಸಿಗುತ್ತೆ ಅಂತ ಹೇಳಲ್ಲ, ಬಟ್ ಸಿಮಿಲರ್ ಕೈಂಡ್ ಆಫ್ ಎಲಿಮೆಂಟರ್ ನಮಗೆ ಸಿಗುತ್ತೆ. ಅಂತಂದರೆ ಪ್ರೋ ವರ್ಷನಲ್ಲಿ ಏನೆಲ್ಲ ಆಪ್ಷನ್ಸ್ಗಳಿರ್ತಾವೋ ಅದನ್ನು ಫ್ರೀ ವರ್ಷನಲ್ಲಿ ನಾವು ಯೂಸ್ ಮಾಡ್ಕೋಬೋದು, ರೈಟ್? ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಸೇಮ್ ಪ್ಲಗಿನನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಸಿಂಪಲ್, ಪ್ಲಗಿನನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಯಾವುದು ಪ್ಲಗಿನ್? ಸೊ ಜಸ್ಟ್ ನೀವು ನಿಮ್ಮ ಒಂದು ವರ್ಡ್‌ಪ್ರೆಸ್ ಡ್ಯಾಶ್ಬೋರ್ಡಿಗೆ ಹೋಗಿ, ರೈಟ್? ಗೋ ಟು ಯುವರ್ ವರ್ಡ್‌ಪ್ರೆಸ್ ಡ್ಯಾಶ್ಬೋರ್ಡ್. ಸೊ ದೆನ್ plugins, add plugin, right? So search add-ons, for Elementor ಅಂತ, add-ons for Elementor. Right? So or else just search ultimate add see this one, ultimate add-ons for Elementor, right? Ultimate add-ons for Elementor. ಸೊ ಈ ಎಲಿಮೆಂಟರ್ ಏನು ಮಾಡುತ್ತೆ, ಪ್ರೋ ವರ್ಷನ್ ಏನಿದೆ ಎಲಿಮೆಂಟರ್ ಅದನ್ನು ಫ್ರೀ ವರ್ಷನಲ್ಲಿ ನಮಗೆ ಕೊಡುತ್ತೆ. ಸಿ, ಇದು ಅಲ್ಟಿಮೇಟ್ ಆ್ಯಡ್-ಆನ್ಸ್ ಫಾರ್ ಎಲಿಮೆಂಟರ್. ಸೊ ಜಸ್ಟ್ ನೀವೇನು ಮಾಡಿ, ಇನ್ಸ್ಟಾಲ್ ಮಾಡಿಕೊಂಡು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ನಂದು ಆಲ್ರೆಡಿ ಆ್ಯಕ್ಟಿವೇಟ್ ಆಗಿದೆ, ಸೊ ಜಸ್ಟ್ ನಾನು ಅಪ್ಡೇಟ್ ಕೊಡ್ತಿದ್ದೀನಿ. ಒನ್ಸ್ ಕೊಟ್ಟಾದಮೇಲೆ ಸಿ ಪ್ಲಗಿನ್ ಕಾಣುತ್ತೆ, UAE. ಫುಲ್ ಫಾರ್ಮ್ ಏನು? ಅಲ್ಟಿಮೇಟ್ ಆ್ಯಡ್-ಆನ್ಸ್ ಫಾರ್ ಎಲಿಮೆಂಟರ್, ರೈಟ್? ನೆನ್ಪಿಟ್ಕೊಳ್ಳಿ, ಎಲಿಮೆಂಟರ್ ಫ್ರೀ ವರ್ಷನಲ್ಲಿ ನಾವು ಹೆಡರನ್ನು ಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ. ಓಕೆ, ಫ್ರೀ ವರ್ಷನಲ್ಲಿ ನಾವು ಕ್ರಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಈ ಪ್ಲಗಿನನ್ನು ಯೂಸ್ ಮಾಡೋದ್ರಿಂದ ಹೆಡರನ್ನು ಕ್ರಿಯೇಟ್ ಮಾಡ್ಬೋದು. ಹೆಡರ್ ಅನ್ನೋದಕ್ಕಿಂತ ಮೆನು ಕ್ರಿಯೇಟ್ ಮಾಡ್ಬೋದು, ರೈಟ್? ಸಿ, ಇಲ್ಲಿ ಫಸ್ಟ್ ನಾನು ಏನು ಮಾಡ್ತೀನಿ, ಒಂದು ಪೇಜನ್ನು ಕ್ರಿಯೇಟ್ ಮಾಡ್ತೀನಿ, ರೈಟ್? ಸೊ ಆಲ್ ಪೇಜಸ್, ಅಗೇನ್ ನಾನು ಒಂದು ಹೊಸ ಪೇಜನ್ನು ಕ್ರಿಯೇಟ್ ಮಾಡ್ತೀನಿ. ನೀವು ಪ್ರೀವಿಯಸ್ ಪೇಜ್ಗೆ ನೀವು ವರ್ಕ್ ಮಾಡ್ಬೋದು, ಬಟ್ ನಾನು ನಿಮಗೆ ಬೆಟರ್ ಆಗಿ ಅರ್ಥ ಮಾಡಿಸೋಕ್ಕೋಸ್ಕರ ನಾನು ಏನು ಮಾಡ್ತಿದ್ದೀನಿ, ಹೊಸದಾಗಿ ಒಂದು ಪೇಜ್ ಕ್ರಿಯೇಟ್ ಮಾಡ್ತಿದ್ದೀನಿ ಅಷ್ಟೇ, ರೈಟ್? ಆ್ಯಡ್ ಪೇಜ್, ಲೆಟ್ ಮಿ ಟೇಕ್ ಹೋಮ್ 2 ಅಂತ ನಾನು ಕ್ರಿಯೇಟ್ ಮಾಡ್ತೀನಿ. ಓಕೆ, ಹೋಮ್ 2, ದೆನ್ ಪಬ್ಲಿಷ್. ಓಕೆ, ಸೊ ಇಲ್ಲಿ ಎಡಿಟ್ ವಿತ್ ಎಲಿಮೆಂಟರ್ ಆಪ್ಷನ್ ಬಂತು, ರೈಟ್? ಸೊ ಕ್ಲಿಕ್ ಮಾಡಿ, ರೈಟ್? ಸೊ ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಪೇಜ್ ಲೇಔಟ್ ಅನ್ನೋದು ಓಪನ್ ಆಗುತ್ತೆ, ಅಂತಂದರೆ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಮೇಕ್ ಶೋರ್ ಫಸ್ಟ್ ನೀವೇನು ಮಾಡಬೇಕು, ಪೇಜ್ ಲೇಔಟನ್ನು ಕರೆಕ್ಟಾಗಿ ನೀವು ಸೆಟ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಈ ರೀತಿ ವಿಡ್ಜೆಟ್ಸ್ಗಳು ಬರ್ತವೆ, ಅಂತಂದರೆ ಸೈಡ್ ಬಾರ್ಸ್ಗಳು ಬರ್ತವೆ. ಸೊ ನಮ್ಮ ಸೈಟ್ ಏನಾಗುತ್ತೆ, ಫುಲ್ಲಾಗಿ ಕಾಣೋದಿಲ್ಲ, ಹಾಫ್ ಆಗಿ ಮಾತ್ರ ಕಾಣುತ್ತೆ. ಸೊ ಅದಕ್ಕೋಸ್ಕರ ಪೇಜ್ ಸೆಟ್ಟಿಂಗ್ಸ್, ರೈಟ್? ಪೇಜ್ ಲೇಔಟ್, ಎಲಿಮೆಂಟರ್ ಫುಲ್ ಬಿಡ್ತಾನೆ ನಾನು ತೊಗೊಳ್ತೀನಿ. ಸೊ ಇವಾಗ ಸೈಡ್ ಬಾರ್ಸ್ ಹೋಯ್ತು, ರೈಟ್? ಸೊ ದೆನ್ ಪಬ್ಲಿಷ್ ಮಾಡಿ. ಸೊ ಪಬ್ಲಿಷ್ ಮಾಡಿದ್ದಾದಮೇಲೆ ನಾನು ನೆನ್ನೆ ಹೇಳಿದೆ, ಎಲಿಮೆಂಟರ್ ಈಸ್ ಆಲ್ ಅಬೌಟ್ ದ ಸ್ಟ್ರಕ್ಚರ್ಸ್,
ಈ ಸ್ಟ್ರಕ್ಚರನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡ್ರೆ ಮುಗ್ದೋಯ್ತು ಅಷ್ಟೇ, ಸಿಂಪಲ್, ರೈಟ್. ಇವಾಗ ಎಲಿಮೆಂಟರ್ ಡ್ಯಾಶ್ ಬೋರ್ಡಲ್ಲಿ ನೀವಿದ್ದೀರಾ, ನೀವು ಅಗೇನ್ ವರ್ಡ್ ಪ್ರೆಸ್ ಡ್ಯಾಶ್ ಬೋರ್ಡಿಗೆ ಹೋಗಬೇಕು. ಫಾರ್ ಸಮ್ ರೀಸನ್ಸ್ ನೀವು ವರ್ಡ್ ಪ್ರೆಸ್ ಡ್ಯಾಶ್ ಬೋರ್ಡ್ಗೆ ಹೋಗ್ಬೇಕಂತ ಅನ್ಕೋತೀರಾ. ಸೊ ಅವಾಗ ಹೆಂಗೆ ಹೋಗ್ತೀರಾ, ಇಲ್ಲಿ ಎಲಿಮೆಂಟರ್ ಲೋಗೋ ಕಾಣ್ತಿದೆ ರೈಟ್, ಈ ಲೋಗೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಆಪ್ಷನ್ ಕಾಣುತ್ತೆ ಎಕ್ಸಿಟ್ ಟು ವರ್ಡ್ ಪ್ರೆಸ್. ಸೊ ನ್ಯೂ ಟ್ಯಾಬಲ್ಲಿ ಓಪನ್ ಮಾಡಿ, ಓಪನ್ ಇನ್ ಎ ನ್ಯೂ ಟ್ಯಾಬ್. ಸೊ ನಮಗೆ 2 ಡಿಫ್ರೆಂಟ್ ಟ್ಯಾಬ್ಸ್ ಓಪನ್ ಆಗುತ್ತೆ. ಸೊ ನಮಗೆ ಎಲಿಮೆಂಟ ಬೇಕು ಅಂತಂದಾಗ ಇಲ್ಲಿಗೆ ಬರ್ಬೋದು, ವರ್ಡ್ ಪ್ರೆಸ್ ಡ್ಯಾಶ್ ಬೋರ್ಡ್ ಬೇಕು ಅಂದರೆ ಇಲ್ಲಿಗೆ ಹೋಗ್ಬೋದು. ಸೊ ಪೇಜಿಗೆ ಹೋಗ್ತೀವಿ, ಜಸ್ಟ್ ಗೋ ಟು ಈ ವರ್ಡ್ ಪ್ರೆಸ್ ಲೋಗೋ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ವರ್ಡ್ ಪ್ರೆಸ್ ಲಾಗಿನ್ಗೆ ಬರ್ತೀರಾ, ರೈಟ್. ಸೊ ಲೆಟ್ ಮಿ ಟೇಕ್, ಇವಾಗ ನಾನು ಪೇಜಸ್ಸನ್ನು ಆ್ಯಡ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಕಾಂಟ್ಯಾಕ್ಟರ್ಸ್. ಸೊ ನಾನಿಲ್ಲಿ ಪೇಜಸ್ಸನ್ನು ಏನಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಅಂತ ಅಂದರೆ ಮೆನು ಕ್ರಿಯೇಟ್ ಮಾಡಲಿಕ್ಕೋಸ್ಕರ ಅಷ್ಟೇ, ರೈಟ್. ಐ ವಿಲ್ ಗೋ ಬ್ಯಾಕ್ ಟು ವರ್ಡ್ ಪ್ರೆಸ್ ಡ್ಯಾಶ್ ಬೋರ್ಡ್ ಅಗೇನ್. ಸೊ ನಾವು ಮೆನು ಕ್ರಿಯೇಟ್ ಮಾಡಬೇಕು, ರೈಟ್. ಸೊ ಅದಕ್ಕೋಸ್ಕರ ಅಪಿಯರೆನ್ಸ್ ಅಂಡರಲ್ಲಿ ಮೆನುಸ್ ಆಪ್ಷನ್ಗೆ ಹೋಗ್ತೀನಿ, ಆ್ಯಂಡ್ ದೆನ್ ಮೆನು 1 ಅಂತ ಕ್ರಿಯೇಟ್ ಮಾಡ್ತೀನಿ ನಾನಿಲ್ಲಿ, ಓಕೆ. ಸೊ ನನಗೆ ಮೆನು ಅಲ್ಲಿ ಯಾವ್ದ್ಯಾವುದು ಪೇಜ್ ಬೇಕೋ ಆ ಪೇಜನ್ನು ನಾನು ಸೆಲೆಕ್ಟ್ ಮಾಡ್ಕೋತೀನಿ, ಆ್ಯಡ್ ಟು ಮೆನು ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇದನ್ನು ನೀವು ಅಲೈನ್ ಮಾಡ್ಕೋಬೋದು, ನಿಮ್ಗೆ ಯಾವ್ಯಾವ ಪೇಜ್ ಬೇಕು ಯಾವ ಪೇಜ್ ಬೇಡ ಅಂತ, ರೈಟ್. ಸೊ ನಿಮಗೆ ಬೇಡದಿಲ್ಲದ ಪೇಜನ್ನೆಲ್ಲ ನೀವು ಡಿಲೀಟ್ ಮಾಡಿಕೊಂಡ್ರೆ ಮುಗಿದೋಯ್ತು. ಸೊ ನಾನು ಇಲ್ಲಿ ಆ್ಯಸ್ ಫಾರ್ ನಾವು ಡಿಲೀಟ್ ಮೆನು ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಅಗೇನ್ ಇಲ್ಲಿ ನೀವು ನೋಡ್ಬೋದು ಮೆನು ಆ್ಯಡ್ ಆಗಿದೆ ನಂದು ಆಲ್ರೆಡಿ. ಸೊ ದೆನ್ ಕ್ರಿಯೇಟ್ ಮೆನು ಮೇಲೆ ಕ್ಲಿಕ್ ಮಾಡಿ, ಸೊ ದೆನ್ ಸೇವ್ ಮೆನು ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನಾನು ನನ್ನ ಸೈಟನ್ನು ಓಪನ್ ಮಾಡ್ತೀನಿ, ಓಪನ್ ನ್ಯೂ ಸೈಟ್. ಇಲ್ಲಿ ನನಗೆ ಮೆನು ಕಾಣಿಸ್ತಾ ಇಲ್ಲ, ಓಕೆ. ಸೊ ಇವಾಗ ಇಲ್ಲಿ ಬಂದು ನಾನು ರಿಫ್ರೆಶ್ ಮಾಡಿದ್ರು ಕೂಡ ಇಲ್ಲೂ ಕೂಡ ನನಗೆ ಮೆನು ಕಾಣಿಸ್ತಾ ಇಲ್ಲ, ರೈಟ್. ಮೆನು ಕಾಣಿಸ್ತಾ ಇಲ್ಲ, ನನಗೆ ಮೆನು ಬೇಕು. ಸೊ ಮೆನು ಬೇಕಾಗಿರೋದ್ರಿಂದ ನಾವೇನು ಮಾಡಬೇಕು, ಅಗೇನ್ ಗೋ ಟು ಯುವರ್ ವರ್ಡ್ ಪ್ರೆಸ್ ಡ್ಯಾಶ್ ಬೋರ್ಡ್. ನಾವೊಂದು ಪ್ಲಗಿನ್ ಅನ್ನು ಇನ್ಸ್ಟಾಲ್ ಮಾಡ್ಕೊಂಡ್ವಿ, ರೈಟ್. ಅಲ್ಟಿಮೇಟ್ ಆ್ಯಡ್ ಆನ್ಸ್ ಫಾರ್ ಎಲಿಮೆಂಟರ್, ರೈಟ್, UAE, ರೈಟ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದರೆ ಜಸ್ಟ್ ನಿಮ್ಮ ಮೌಸನ್ನು ಇಟ್ಟರೆ ಇಲ್ಲಿ ಹೆಡರ್ ಆ್ಯಂಡ್ ಫೂಟರ್ ಅನ್ನೋ ಆಪ್ಷನ್ ಬರುತ್ತೆ. ಹೆಡರ್ ಆ್ಯಂಡ್ ಫೂಟರ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ್ದಾದಮೇಲೆ ನೀವೇನು ಮಾಡಬೇಕು, ಇಲ್ಲಿ ಆಪ್ಷನ್ ಇರುತ್ತೆ ಹೆಡರ್ ಆ್ಯಂಡ್ ಫೂಟರ್ ಅಂತ, ಹೆಡರ್ ಆ್ಯಂಡ್ ಫೂಟರ್ಗೆ ಹೋಗಿ, ರೈಟ್. ಆ್ಯಡ್ ನ್ಯೂ ಮೇಲೆ ಕ್ಲಿಕ್ ಮಾಡಿ, ರೈಟ್. ಸೊ ಜಸ್ಟ್ ನೀವೇನು ಮಾಡಿ ಒಂದು ನೇಮನ್ನು ಕೊಡಿ. ಸೊ ಫಾರ್ ಎಕ್ಸಾಂಪಲ್ ಮೆನು, ರೈಟ್. ಅದಾದಮೇಲೆ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾರೆ. ಸೊ ನಿಮಗೆ ಕ್ಲಿಕ್ ಮಾಡಿ ಮೆನು ಆಪ್ಷನ್ ಎಲ್ಲಿ ಬೇಕು ಅಂತಂದರೆ ನೀವು ಯಾವುದನ್ನು ಕ್ರಿಯೇಟ್ ಮಾಡೋಕ್ಕೆ ಹೋಗ್ತಿದೆ, ಹೆಡರ್, ರೈಟ್. ಸೊ ನನಗೆ ಹೆಡರ್ ಬೇಕು. ಸೊ ಹೆಡರನ್ನು ಕ್ರಿಯೇಟ್ ಮಾಡ್ತಿದ್ದೀನಿ. ಅದಾದಮೇಲೆ ಡಿಸ್ಪ್ಲೇ ಆನ್. ಸೊ ಎಲ್ಲೆಲ್ಲಿ ಡಿಸ್ಪ್ಲೇ ಆಗಬೇಕು, ಎಂಟೈರ್ ವೆಬ್ಸೈಟಲ್ಲಿ ಡಿಸ್ಪ್ಲೇ ಆಗಬೇಕಾ ಅಥವಾ ಲೈಕ್ ಪರ್ಟಿಕ್ಯುಲರ್ ಪೇಜಸಲ್ಲಿ ಏನಾದರೂ ಪರ್ಟಿಕ್ಯುಲರ್ ಪೋಸ್ಟಲ್ಲಿ ಏನಾದರೂ ಡಿಸ್ಪ್ಲೇ ಆಗಬೇಕಾ ಅಂತ ಕೇಳುತ್ತೆ. ನಮಗೆ ಎಂಟೈರ್ ವೆಬ್ಸೈಟಲ್ಲಿ ಮೆನು ಇರಬೇಕು. ಸೊ ಅದಕ್ಕೋಸ್ಕರ ಎಂಟೈರ್ ವೆಬ್ಸೈಟ್. ಅದಾದಮೇಲೆ ಯೂಸರ್ ರೋಲ್ಸ್ ಅಂತ ಇರುತ್ತೆ. ಸೊ ಜಸ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿ, ರೈಟ್. ಎನೇಬಲ್ ಲೇಔಟ್ ಫಾರ್ ಎಲಿಮೆಂಟರ್ ಕ್ಯಾನ್ವಾಸ್ ಟೆಂಪ್ಲೇಟ್, ಎಸ್. ಸೊ ದೆನ್ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ, ರೈಟ್. ಸೊ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದಾಗ ಅಗೇನ್ ನೀವು ನಿಮ್ಮ ಎಲಿಮೆಂಟರ್ ಡ್ಯಾಶ್ ಬೋರ್ಡ್ಗೆ ಹೋಗಿ ರಿಫ್ರೆಶ್ ಮಾಡಿದ್ರೆ ಸ್ಟಿಲ್ ನಮಗೆ ಬರ್ತಿಲ್ಲ. ಏನಕ್ಕೆ ಬರ್ತಿಲ್ಲ, ಫಸ್ಟ್ ನಾವಿಲ್ಲಿ ಏನು ಮಾಡಬೇಕು, ಒಂದು ಸ್ಟ್ರಕ್ಚರನ್ನು ಹಾಕಬೇಕು. ಸೊ ನಾನಿಲ್ಲಿ ಏನು ಮಾಡ್ತೀನಿ, ಒಂದು ಸಿಂಗಲ್ ಕಾಲಮನ್ನು ತಗೊಳ್ತೇನೆ, ರೈಟ್. ಒಂದು ಸಿಂಗಲ್ ಕಾಲಮ್ ಮೇಲೆ ತಗೊಂಡಾಗ ಇಲ್ಲಿ ಎಲಿಮೆಂಟನ್ನು ನಾವು ಆ್ಯಡ್ ಮಾಡಬೇಕು, ರೈಟ್. ಸೊ ಎಲಿಮೆಂಟನ್ನು ಫಸ್ಟ್ ಆ್ಯಡ್ ಮಾಡ್ತೀನಿ ನಾನು. ಸೊ ಬಿಫೋರ್ ದಟ್ ಇಲ್ಲಿ ನಿಮಗೆ ಹೆಡರ್ ಕಾಣಿಸ್ಕೋಬೇಕು ಅನ್ನೋ ರೀಸನ್ಗೋಸ್ಕರ ಬ್ಯಾಕ್ಗ್ರೌಂಡ್ ಕಲರನ್ನು ಚೇಂಜ್ ಮಾಡ್ತೀನಿ. ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡಬೇಕಂದ್ರೆ ಏನು ಮಾಡಬೇಕು, ಈ 6 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಬ್ಯಾಕ್ಗ್ರೌಂಡ್ ಆಪ್ಷನ್ ಬರುತ್ತೆ, ಕಲರನ್ನು ಚೇಂಜ್ ಮಾಡಿ. ಸೊ ಇಲ್ಲಿ ನಾನು ರೆಡ್ಡನ್ನು ಚೂಸ್ ಮಾಡ್ತೀನಿ ಆ್ಯಸ್ ಫಾರ್ ನೌ, ರೈಟ್. ಬಟ್ ಇಲ್ಲಿ ನೋಡಿದ್ರೆ ಮೆನು ಕಾಣ್ತಿಲ್ಲ, ರೈಟ್, ಅಂತಂದರೆ ಹೆಡರ್ ಕಾಣ್ತಾ ಇಲ್ಲ. ನನಗೆ ಹೆಡರ್ ಬೇಕು. ಸೊ ಅದಕ್ಕೋಸ್ಕರ ಆ್ಯಡ್ ಎಲಿಮೆಂಟ್, ಇಲ್ಲಿ ಸರ್ಚ್ ಮಾಡಿ ಮೆನು. ಇಲ್ಲಿ
ಒಂದು ಆಪ್ಷನ್ ಬರ್ತಿದೆ ನಾವಿಗೇಷನ್ ಮೆನು. ಸೊ ಇಲ್ಲಿ ಯಾವ ಪ್ಲಗಿನ್ ಇಂದ ಬಂದಿರೋದು ಇದು? UAE ಪ್ಲಗಿನ್ ಇಂದ, ಅಲ್ಟಿಮೇಟ್ ಆ್ಯಡ್ ಆನ್ಸ್ ಫಾರ್ ಎಲಿಮೆಂಟರ್. ಸೊ ಜಸ್ಟ್ ನೀವೇನು ಮಾಡಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ. ಸಿ ಬಂತು ರೈಟ್. ಸೊ ಇದು ಲೆಫ್ಟ್ ಸೈಡ್ ಐತೆ, ನನಗೆ ರೈಟ್ ಸೈಡ್ ಬೇಕು, ಅದಕ್ಕೋಸ್ಕರ ಇಲ್ಲಿ ಪೆನ್ಸಿಲ್ ಐಕಾನ್ ಕಾಣುತ್ತೆ, ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ರೈಟ್. ಸೊ ದೆನ್ ಸ್ಟೈಲ್ ಆಪ್ಷನ್ಗೆ ಹೋಗಿ, ಸ್ಕ್ರೋಲ್ ಡೌನ್. ರೈಟ್. ಸೊ ಟೈಪೋಗ್ರಫಿ ಏನಾದರೂ ಚೇಂಜ್ ಮಾಡ್ತೀರಾ ಅಂತಂದರೆ ಚೇಂಜ್ ಮಾಡ್ಬೋದು, ಕಲರ್ ಚೇಂಜ್ ಮಾಡ್ತೀರಾ ಅಂದರೆ ಚೇಂಜ್ ಮಾಡ್ಬೋದು, ಲೆಟರ್ ಸ್ಪೇಸಿಂಗ್ ಇದನ್ನೆಲ್ಲ ನಾನು ನಿನ್ನೆ ಹೇಳಿದ್ದೆ. ರೈಟ್. ಸೊ ಬೇಸಿಕಲಿ ನಿಮ್ಮ ಟೆಕ್ಸ್ಟನ್ನು ಎಡಿಟ್ ಮಾಡ್ತೀರಾ ಅಂತಂದರೆ ಟೈಪೋಗ್ರಫಿಗೆ ಬನ್ನಿ. ಅದಾದಮೇಲೆ ಟೆಕ್ಸ್ಟ್ ಕಲರ್, ಸೊ ವೈಟ್ ಮಾಡ್ತೀನಿ ನಾನು. ಓಕೆ, ಸೊ ವೈಟ್. ಆಫ್ಟರ್ ದ್ಯಾಟ್ ಇಫ್ ಇನ್ ಕೇಸ್ ಕಂಟೆಂಟ್ ಆಪ್ಷನಿಗೆ ಹೋದರೆ ಮೆನು ನೇಮ್ ಅಂತಂದರೆ ಇಫ್ ಇನ್ ಕೇಸ್ ನೀವು ಮಲ್ಟಿಪಲ್ ಮೆನು ಅನ್ನು ಕ್ರಿಯೇಟ್ ಮಾಡಿದ್ರೆ ಆ ಯಾವುದಾದ್ರೂ ಸ್ಪೆಸಿಫಿಕ್ ಮೆನು ಅನ್ನು ನೀವು ಚೂಸ್ ಮಾಡ್ಕೋಬೋದು. ರೈಟ್. ಸೊ ಲೇಔಟ್ ಆಪ್ಷನ್ ಇರುತ್ತೆ, ಹಾರಿಜಾಂಟಲ್ ಬೇಕಾ ವರ್ಟಿಕಲ್ ಬೇಕಾ ಅಂತಂದರೆ ಈ ರೀತಿ ಬೇಕಾ. ರೈಟ್. ಎಕ್ಸ್ಪ್ಯಾಂಡ್ ಬೇಕಾ ಅಂತಂದರೆ ಈ ರೀತಿ, ಆರ್ ಎಲ್ಸ್ ಔಟ್ ಬೇಕಾ. ಸೊ ಈ ರೀತಿ ಆಪ್ಷನ್ ಇರುತ್ತೆ, ನಾನು ಹಾರಿಜಾಂಟಲನ್ನು ಚೂಸ್ ಮಾಡ್ಕೋತೀನಿ. ಅದಾದಮೇಲೆ ಅಲೈನ್ಮೆಂಟ್ ಆಪ್ಷನ್ ಇರುತ್ತೆ, ಅಂತಂದರೆ ಯಾವ ಸೈಡಿಗೆ ಈ ಮೆನು ಶೋ ಆಗಬೇಕು, ಸೆಂಟರಿಗೆ ಬೇಕಾ, ರೈಟ್ ಸೈಡಿಗೆ ಬೇಕಾ, ಜಸ್ಟಿಫೈ ಬೇಕಾ. ರೈಟ್. ನಾನು ರೈಟ್ ಸೈಡಿಗೆ ಚೂಸ್ ಮಾಡ್ಕೋತೀನಿ. ಸೊ ದೆನ್ ಐ ಪಬ್ಲಿಷ್. ಸೀಲಿ ಏನು ಬಂತು ನಮಗೆ? ಮೆನು ಬಾರ್ ಬಂತು. ರೈಟ್. ರೈಟ್. ಮೆನು ಬಾರ್ ಬಂತು. ರೈಟ್. ಸೊ ಮೆನು ಬಾರ್ ಬಂತು. ಸೊ ಇವಾಗ ನಾವೇನು ಮಾಡಬೇಕು, ಸೈಟನ್ನು ಕ್ರಿಯೇಟ್ ಮಾಡಬೇಕಂತ ಅನ್ಕೊಳ್ಳೋಣ. ಸೊ ಇವಾಗ ಪ್ರೋ ವರ್ಷನಲ್ಲಿ ಇರೋದೆಲ್ಲ ನಮಗೆ ಫ್ರೀ ವರ್ಷನಲ್ಲಿ ಸಿಕ್ಕಿದೆ. ರೈಟ್. ಸೊ ನಾನು ಅಗೇನ್ ಏನು ಮಾಡ್ತೀನಿ, ಸ್ಟ್ರಕ್ಚರನ್ನು ಚೂಸ್ ಮಾಡ್ಕೋತೀನಿ. ರೈಟ್. ಸೊ ಸ್ಟ್ರಕ್ಚರ್, ಸೊ ನಿಮ್ಗೆ ಯಾವುದು ಬೇಕು, ಮೇಕ್ ಶೋರ್ ಇದು ಸಿಂಗಲ್ ಕಾಲಮೇ ಇರ್ಬೋದು, ಬಟ್ ಆ್ಯರೋ ಮಾರ್ಕ್ಸ್ನನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಇದು ರೈಟ್ ಡೈರೆಕ್ಷನ್ ಕೆಳಗಿದ್ರೆ ನಾವು ಏನೇ ಎಲಿಮೆಂಟ್ಸ್ಗಳನ್ನು ಆ್ಯಡ್ ಮಾಡಿದ್ರು ಕೆಳಗಡೆ ಆ್ಯಡ್ ಆಗುತ್ತೆ ಎಲಿಮೆಂಟ್ಸ್ಗಳು. ಫಾರ್ ಎಕ್ಸಾಂಪಲ್ ಇಲ್ಲಿ ಹೆಡ್ಡಿಂಗ್, ನಿಮಗೆ ಸಬ್ ಹೆಡ್ಡಿಂಗ್ ಬೇಕು ಅಂತ ಅಂದರೆ ಕೆಳಗಡೆ ಆ್ಯಡ್ ಆಗುತ್ತೆ. ಇದು ಹಂಗಲ್ಲ. ಹೆಡ್ಡಿಂಗ್ ನೀವು ಇನ್ನೊಂದು ಸಬ್ ಹೆಡ್ಡಿಂಗೋ ಅಥವಾ ಟೆಕ್ಸ್ಟ್ ಎಡಿಟರೋ ಯಾವುದೋ ಒಂದು ಆ್ಯಡ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಆವಾಗ ಕೆಳಗೆ ಬರೋ ಬದಲು ಸೈಡಿಗೆ ಬಂದುಬಿಡುತ್ತೆ. ಓಕೆ. ಸೊ ಡೈರೆಕ್ಷನ್ಸ್ ಅನ್ನೋದು ಚೇಂಜ್ ಆಗುತ್ತೆ. ಸೊ ಮೇಕ್ ಶೋರ್ ಇದನ್ನು ನೀವು ಪ್ರಾಪರಾಗಿ ತಿಳ್ಕೊಂಡಿರಿ. ರೈಟ್. ಸೊ ಇವಾಗ ನಾನೇನು ಮಾಡ್ತೀನಿ, 2 ಕಾಲಮನ್ನು ತೊಗೊಳ್ತೀನಿ. ರೈಟ್. ಸೊ 2 ಕಾಲಮನ್ನು ತೊಗೊಂಡಾದ್ಮೇಲೆ ಒಂದು ಸೈಡ್ ನಾನೇನು ಮಾಡ್ತೀನಿ, ಹೆಡ್ಡಿಂಗನ್ನು ಆ್ಯಡ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಹೆಡ್ಡಿಂಗ್ ಎಲಿಮೆಂಟನ್ನು ಸರ್ಚ್ ಮಾಡಿ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಹಿಯರ್, ಲರ್ನ್ digital marketing course in Kannada. ರೈಟ್. ಸೊ ಸ್ಟೈಲ್ ಆಪ್ಷನ್ಗೆ ಹೋಗಿ ಅಲೈನ್ಮೆಂಟನ್ನು ಸೆಟ್ ಮಾಡ್ಕೊಳ್ಳಿ. ಟೈಪೋಗ್ರಫಿಗೆ ಹೋಗಿ ಫ್ಯಾಮಿಲಿ ಅಂತಂದರೆ ಲೈಕ್ ಫಾಂಟನ್ನು ನೀವು ಚೇಂಜ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಚೇಂಜ್. ನಾನು ಪಾಪಿನ್ಸ್ ಆ್ಯಂಡ್ ಜೋಸ್ಟನ್ನು ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ನಿಮಗೆ ಯಾವುದು ಬೇಕು, ನಿಮ್ಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೋ ಅದನ್ನು ನೀವು ಯೂಸ್ ಮಾಡ್ಕೋಬಹುದು. ವೆಯ್ಟ್ 700 ತೊಗೊಳ್ತೀನಿ. ಅದಾದಮೇಲೆ ಲೈನ್ ಸ್ಪೇಸ್, ಸಿ ಇಲ್ಲಿ ಲೈನ್ ಹೈಟ್ ಸ್ವಲ್ಪ ಕಚ್ಕೊಂಡಿರೋದು ರೀತಿ ಇದೆ. ಸೊ ಜಸ್ಟ್ ನೀವೇನು ಮಾಡಿ, ರೈಟ್. ಸೊ ಜಸ್ಟ್ ನೀವೇನು ಮಾಡಿ, ಲೈನ್ ಹೈಟನ್ನು ಚೂರು ಜಾಸ್ತಿ ಕಡಿಮೆ ಮಾಡಿಕೊಂಡ್ರೆ ಒಂದು ಲೈನ್ಗೂ ಇನ್ನೊಂದು ಲೈನ್ಗೂ ಡಿಫ್ರೆನ್ಸಸ್ ಕ್ರಿಯೇಟ್ ಆಗುತ್ತೆ. ಅಂತಂದರೆ ಗ್ಯಾಪ್. ಲೆಟರ್ ಸ್ಪೇಸಿಂಗ್, ಒಂದು ಲೆಟರಿಂದ ಇನ್ನೊಂದು ಲೆಟರ್ಗೆ ನೀವು ಸ್ಪೇಸಿಂಗನ್ನು ತೊಗೋಬೋದು. ವರ್ಡ್ ಸ್ಪೇಸಿಂಗ್, ಒಂದು ವರ್ಡಿಗೂ ಇನ್ನೊಂದು ವರ್ಡ್ಗೂ ಈ ರೀತಿ ಆಪ್ಷನ್ ಇರುತ್ತೆ. ಸೊ ಟೆಕ್ಸ್ಟ್ ಕಲರ್ ಚೇಂಜ್ ಮಾಡ್ತೀರಾ, ಕಲರ್ ಚೇಂಜ್ ಮಾಡ್ಕೋಬೋದು. ರೈಟ್. ಫಾರ್ ಎಕ್ಸಾಂಪಲ್ ರೆಡ್ಡಿಗೆ ಹೋಗ್ತೀರಾ ಅಂತ ಅಂದರೆ ರೆಡ್ಡಿಗೆ ಹೋಗ್ಬೋದು. ರೈಟ್. ಕಲರ್ ಪ್ಯಾನಲ್ ಓಪನ್ ಆಗುತ್ತೆ, ಯು ಕ್ಯಾನ್ ಚೂಸ್ ಅಷ್ಟೇ. ಸೊ ಇದೇನು ಟ್ರಾನ್ಸ್ಪರೆನ್ಸಿ. ಸಿ
ಓಕೆ. ಸೊ ಕಲರ್ ಆಪ್ಷನ್ ಇರುತ್ತೆ. ಸೊ ಅಡ್ವಾನ್ಸ್ ಆಪ್ಷನ್, ಮಾರ್ಜಿನ್ ಆ್ಯಂಡ್ ಪ್ಯಾಡಿಂಗ್ ಇರುತ್ತೆ. ಮಾರ್ಜಿನ್ ಅಂದರೆ ಏನು, ಸಿ ಇಲ್ಲಿ ಲೇಔಟ್ ಇದೆ ರೈಟ್. ಸೊ ಮಾರ್ಜಿನನ್ನು ಮಾಡಿದ್ರೆ ಈ ಕಂಪ್ಲೀಟ್ ಲೇಔಟಿಗೆ ಬರುತ್ತೆ. ಅಂತಂದರೆ ಈ ಒಂದು ಪೋರ್ಷನ್ನಿಗೆ ಗ್ಯಾಪ್ ಏನಾಗುತ್ತೆ, ಕ್ರಿಯೇಟ್ ಆಗುತ್ತೆ ರೈಟ್. ಪ್ಯಾಡಿಂಗ್ ಅಂದರೆ ಏನು, ಇದೇ ಪೋರ್ಷನ್ ಏನಿರುತ್ತೆ ಅಲ್ವಾ, ಈ ಟೆಕ್ಸ್ಟಿಗೂ ಕಂಟೈನರ್ಗೂ ಏನಾಗುತ್ತೆ, ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಚೆಕ್. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಕಂಟೈನರ್ ಮೇಲೆ. ಸೊ ಇಲ್ಲಿ ನಮಗೆ ಸ್ಪೇಸಿಂಗ್ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ಮಾರ್ಜಿನನ್ನು ನೀವು ತೊಗೊಳ್ತೀರಾ ಅಂತಂದರೆ ಮೇಕ್ ಶೋರ್ ಅನ್ಚೆಕ್ ಮಾಡಿ, ಅನ್ಲಿಂಕ್ ಮಾರ್ಜಿನ್. ಫಾರ್ ಎಕ್ಸಾಂಪಲ್ ಟಾಪ್ ನೋಡಿದ್ರೆ ಸಿ ಇಲ್ಲೇನಾಗುತ್ತೆ, ಇದು ಗ್ಯಾಪ್ ಆಗ್ತಿದೆ ಈ ಒಂದು ಸ್ಟ್ರಕ್ಚರ್ಗೂ ಅಂತಂದರೆ ಈ ಕಾಲಮ್ಗೂ ಗ್ಯಾಪ್ ತೊಗೊಳ್ತಿದ್ದೀವಿ ರೈಟ್. ಸೊ ಅದೇ ಇವಾಗ ಪ್ಯಾಡಿಂಗ್ ಮಾಡಿದೆ ಅಂತ ಅನ್ಕೊಳ್ಳಿ, ಇಲ್ಲಿ ಪ್ಯಾಡಿಂಗ್ ಇದೆ. ಸೊ ಇವಾಗ ಪ್ಯಾಡಿಂಗ್ ತೊಗೊಳ್ತೀನಿ ನಾನು. ಸಿ ಈ ಕಂಟೈನರ್ ಎಲ್ಲಿದೆಯೋ ಅಲ್ಲೇ ಇದೆ, ಬಟ್ ಏನು ಮೂವ್ ಆಗ್ತಿದೆ, ಸ್ಟ್ರಕ್ಚರ್ ಅಂತಂದರೆ ಟೆಕ್ಸ್ಟ್ ಮಾತ್ರ ಮೂವ್ ಆಗ್ತಿದೆ. ಮಾರ್ಜಿನ್ ಅಂತಂದರೆ ಕಂಪ್ಲೀಟ್ ಆ ಕಂಟೈನರೇ ಮೂವ್ ಆಗುತ್ತೆ ರೈಟ್. ಸೊ ಪ್ಯಾಡಿಂಗ್ ಅನ್ನೋದು ಈ ಕಂಟೈನರ್ ಒಳಗಡೆ ಚೇಂಜ್ ಆಗುತ್ತೆ, ಅಪ್ಲೈ ಆಗುತ್ತೆ. ಮಾರ್ಜಿನ್ ಅನ್ನೋದು ಈ ಕಂಪ್ಲೀಟ್ ಕಂಟೈನರ್ಗೆ ಅಪ್ಲೈ ಆಗುತ್ತೆ. ಸೊ ಮಾರ್ಜಿನ್ ಆ್ಯಂಡ್ ಪ್ಯಾಡಿಂಗಿಗೆ ಸ್ವಲ್ಪ ಡಿಫ್ರೆನ್ಸನ್ನು ನೀವು ತಿಳ್ಕೊಂಡಿರಿ ರೈಟ್. ಸೊ ನಾವು ಟೆಕ್ಸ್ಟ್ ಎಡಿಟರನ್ನು ಆ್ಯಡ್ ಮಾಡ್ತೀನಿ ನಾನು. ಟೆಕ್ಸ್ಟ್ ಎಡಿಟರ್ ಯಾಕೆ ಆ್ಯಡ್ ಮಾಡ್ತೀವಿ ನಾವು, ಏನಾದರೂ ಕಂಟೆಂಟನ್ನು ಆ್ಯಡ್ ಮಾಡಲಿಕ್ಕೋಸ್ಕರ ನಾವು ಟೆಕ್ಸ್ಟ್ ಎಡಿಟರನ್ನು ಯೂಸ್ ಮಾಡ್ತೀವಿ ರೈಟ್. ಸೊ ಇಲ್ಲಿ ನಾನು ನನ್ನ ಸೈಟಿಂದ ತೊಗೊಳ್ತೀನಿ. and then I'll paste it here right. ಸೊ ಸ್ಟೈಲ್ಗೆ ಹೋಗಿ ನೀವು ಅಲೈನ್ಮೆಂಟನ್ನು ಸೆಟ್ ಮಾಡ್ಕೋಬೋದು, ಟೈಪೋಗ್ರಫಿಯನ್ನು ಸೆಟ್ ಮಾಡ್ಕೋಬೋದು ರೈಟ್. ನಾನಿಲ್ಲಿ ಪಾಪಿನ್ಸನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ಸೈಜ್ ಸೆಟ್ ಮಾಡ್ಕೋಬೋದು, ವೆಯ್ಟ್, ಕಲರ್ ಇದೆಲ್ಲ ನೀವು ಸೆಟ್ ಮಾಡ್ಕೋಬೋದು. ಸಿ ಕಲರ್ ಬ್ಲ್ಯಾಕ್, ಟೆಕ್ಸ್ಟ್ ಕಲರ್, ಕಂಟೆಂಟ್. ಸಿ ಕಂಟೆಂಟಲ್ಲಿ ನೀವು ಯಾವುದಾದ್ರೂ ಒಂದು ವರ್ಡನ್ನು ಬೋಲ್ಡ್ ಆ್ಯಂಡ್ ಇಟ್ಯಾಲಿಕ್ಸ್ ಮಾಡ್ತೀರಾ ಅಂತಂದರೆ ಜಸ್ಟ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈ ಸ್ಟಾರ್ಟ್ ಅನ್ನೋ ವರ್ಡನ್ನು ನಾನು ಬೋಲ್ಡ್ ಆಗಿ ತೋರಿಸ್ಬೇಕು. ಸೊ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಬೋಲ್ಡ್ ಆಪ್ಷನ್ ಕಾಣುತ್ತೆ. ಬೋಲ್ಡ್ ಮಾಡಿದ್ರೆ ಸಿ ಇಲ್ಲಿ ಬೋಲ್ಡ್ ಆಪ್ಷನ್ ಆಗುತ್ತೆ ರೈಟ್. ಇಟ್ಯಾಲಿಕ್ಸ್ ಮಾಡಬೇಕು ಅಂತಂದರೆ ಯು ಕ್ಯಾನ್, ಫಾರ್ ಎಕ್ಸಾಂಪಲ್ AI ಟೂಲ್ಸ್ ಅನ್ನೋದನ್ನು ಇಟ್ಯಾಲಿಕ್ಸ್ ಮಾಡಬೇಕಂತ ಅನ್ಕೊತೀನಿ. ಸಿ AI ಟೂಲ್ಸ್ ಅನ್ನೋದು ಇಟ್ಯಾಲಿಕ್ ಆಗುತ್ತೆ. ಸೊ ಈ ರೀತಿ ನೀವು ಚೇಂಜಸನ್ನು ಇಲ್ಲಿ ಮಾಡ್ಕೋಬೋದು. ಆಫ್ಟರ್ ದಟ್ ಸ್ಟೈಲ್ ಆಪ್ಷನ್ಗೆ ಹೋಗಿ ಅಲೈನ್ಮೆಂಟ್ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಸೆಟ್ ಮಾಡ್ಕೊಳ್ಳಿ. ಟೈಪೋಗ್ರಫಿ ಇರುತ್ತೆ, ಚೇಂಜ್ ಮಾಡ್ಕೊಳ್ಳಿ ರೈಟ್. ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಏನಾದರೂ ಮಾಡ್ತೀರಾ ಅಂತಂದರೆ ಪ್ಯಾರಾಗ್ರಾಫ್ ಸ್ಪೇಸಿಂಗ್. ಟೆಕ್ಸ್ಟ್ ಕಲರ್ ಚೇಂಜ್ ಮಾಡ್ಕೋತೀರಾ ಅಂತಂದರೆ ಟೆಕ್ಸ್ಟ್ ಕಲರ್ ಚೇಂಜ್ ಮಾಡ್ಕೋಬೋದು. ಬಟ್ ಇಲ್ಲಿ ಚೇಂಜ್ ಆಗ್ತಿಲ್ಲ, ಬಟ್ ಚೇಂಜ್ ಆಗುತ್ತೆ, ಸ್ವಲ್ಪ ಟೈಮ್ ಕೊಡಿ ಅಷ್ಟೇ. ಅದಾದಮೇಲೆ ಬಟನ್ ಆಪ್ಷನ್ ಇದೆ, ಲಿಂಕ್ ಕಲರ್. ಸೊ ಲಿಂಕ್ ಕಲರ್ ಏನಾದರೂ ಚೇಂಜ್ ಮಾಡ್ತೀರಾ ಅಂತಂದರೆ ಸಿ ಚೇಂಜ್ ಆಗುತ್ತೆ ರೈಟ್. ಸೊ ಈ ರೀತಿ ನೀವು ಚೇಂಜ್ ಮಾಡ್ಕೋತಾ ಹೋಗ್ಬೋದು. ಟೆಕ್ಸ್ಟ್ ಎಡಿಟರನ್ನು ನೀವು ಆ್ಯಡ್ ಮಾಡ್ಬೋದು. ಆಗೇನು ಹೇಳ್ತಿದ್ದೀನಿ, ಟೆಕ್ಸ್ಟ್ ಎಡಿಟರನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ, ಏನಾದರೂ ನಾವು ಜಾಸ್ತಿ ಟೆಕ್ಸ್ಟನ್ನು ಆ್ಯಡ್ ಮಾಡಬೇಕು ಅಂತಂದರೆ ಟೆಕ್ಸ್ಟ್ ಎಡಿಟರನ್ನು ಯೂಸ್ ಮಾಡ್ತೀವಿ, ಸಿಂಪಲ್ ರೈಟ್. ಆ್ಯಂಡ್ ಸಿ ಇಲ್ಲಿ ನೀವು ನೋಡಿದಾಗ ನಾನು ಇನ್ನೊಂದು ಸ್ಟ್ರಕ್ಚರನ್ನು ಆ್ಯಡ್ ಮಾಡಿದ್ದೇನೆ ರೈಟ್. ಸೊ ಇನ್ನೊಂದು ಸ್ಟ್ರಕ್ಚರನ್ನು ಆ್ಯಡ್ ಮಾಡಿರೋದಕ್ಕೋಸ್ಕರ ಇಲ್ಲಿ ನಾನು ಇಮೇಜ್ ಆ್ಯಡ್ ಮಾಡಬೇಕಂತ ಅನ್ಕೋತೀನಿ, ಇಮೇಜ್ ರೈಟ್. ಸೊ ಇಮೇಜ್ ಆ್ಯಡ್ ಮಾಡಬೇಕು ಅಂತ ಅಂದ ತಕ್ಷಣ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಸರ್ಚ್ ಇಮೇಜ್, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಹಿಯರ್. ಸೊ ಇಮೇಜನ್ನು ಚೂಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಸೇಮ್ ನೆನೆ ತೊಗೊಂಡಿದ್ದ ಇಮೇಜನ್ನು ಚೂಸ್ ಮಾಡ್ತೀನಿ ಸಿ. ಆ್ಯಂಡ್ ಇಲ್ಲಿ ನೀವು ನೋಡಿದ್ರೆ ಈ ಪೋರ್ಷನ್ಸ್ ಅಂತ ಅಂದರೆ ಎಡ್ಜಸ್ಗಳು ಏನಿದ್ದಾವೆ ಅಲ್ವಾ, ಅದೆಲ್ಲ
ತುಂಬ ಶಾರ್ಪ್ನೆಸ್ ಇದೆ. ನನಗೆ ಅದು ಸ್ವಲ್ಪ ಕರ್ವ್ ಆಗಬೇಕು. ಕರ್ವ್ ಆಗೋದಕ್ಕೋಸ್ಕರ ನಾನೇನು ಮಾಡಬೇಕು, ಸ್ಟೈಲ್ ಆಪ್ಷನ್ಗೆ ಹೋಗಬೇಕು. ಇಲ್ಲಿ ಬಾರ್ಡರ್ ರೇಡಿಯಸ್ ಇರುತ್ತೆ, ಬಾರ್ಡರ್ ರೇಡಿಯಸನ್ನು ನೀವು ಸೆಟ್ ಮಾಡ್ಕೋಬೇಕು. ಕರ್ವ್ ಆಯಿತು. ಬಾರ್ಡರ್ ರೇಡಿಯಸ್ ಯಾವಾಗ ಯೂಸ್ ಮಾಡ್ತೀವಿ, ಎಡ್ಜಸ್ಸನ್ನು ಕರ್ವ್ ಮಾಡೋಕ್ಕೋಸ್ಕರ ನಾವು ಬಾರ್ಡರ್ ರೇಡಿಯಸನ್ನು ಯೂಸ್ ಮಾಡ್ತೀವಿ. ಇದು ತಲೆಯಲ್ಲಿರಲಿ. ಓಕೆ, ಅದಾದಮೇಲೆ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ. ರೈಟ್, ಓಕೆ. ಆ್ಯಂಡ್ ಕ್ಯಾರೋಸೆಲ್ ಏನಾದರೂ ನೀವು ಕ್ರಿಯೇಟ್ ಮಾಡ್ತೀರಾ ಅಂತಂದರೆ ಕ್ಯಾರೋಸೆಲನ್ನು ಕೂಡ ನೀವು ಕ್ರಿಯೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಪ್ಲಸ್ ಐಕಾನ್, ಲೈಕ್ ಕ್ಯಾರೋಸೆಲನ್ನು ನಾನು ಆ್ಯಡ್ ಮಾಡ್ತೀನಿ. ಒಂದು ಸ್ಟ್ರಕ್ಚರನ್ನು ಆ್ಯಡ್ ಮಾಡಿದ್ದೀನಿ ಫಸ್ಟ್, ಅಗೇನ್ ಪ್ಲಸ್ ಐಕಾನ್, ದೆನ್ ಕ್ಯಾರೋಸೆಲ್. ಸೊ ಜಸ್ಟ್ ನಿಮ್ಗೆ ಏನು ಬೇಕೋ ಅದನ್ನು ನೀವು ಚೂಸ್ ಮಾಡಿಕೊಂಡ್ರೆ ಮುಗಿದೋಯ್ತು. ಇಲ್ಲಿ ಇಮೇಜ್ ಕ್ಯಾರೋಸೆಲ್ ಬರುತ್ತೆ, ಕ್ಲಿಕ್ ಮಾಡಿ. ರೈಟ್, ಸೊ ಇಮೇಜಸ್ಗಳನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾನು ಇಮೇಜಸ್ ಆ್ಯಡ್ ಮಾಡ್ತೀನಿ, ಒಂದು ಆ್ಯಂಡ್ ಅಗೇನ್ ಆ್ಯಡ್. ಸೊ ನನ್ನ ಹತ್ರ ಕೆಲವು ಪ್ರಾಡಕ್ಟ್ಸ್ಗಳು ಅಂತಂದರೆ ಜಸ್ಟ್ ಸಮ್ ಡಮ್ಮಿ ಇಮೇಜಸ್ಗಳನ್ನು ನಾನು ಆ್ಯಡ್ ಮಾಡ್ತಿದ್ದೇನೆ. ರೈಟ್, ಕ್ರಿಯೇಟ್ ನ್ಯೂ ಗ್ಯಾಲರಿ, ಇನ್ಸರ್ಟ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಆಯಿತು. ರೈಟ್, ಕ್ಯಾರೋಸೆಲ್. ಅದಾದಮೇಲೆ ಸ್ಲೈಡ್ ಟು ಶೋ ಅಂತ ಅಂದರೆ ಇಲ್ಲಿ ಒಂದು ಶೋ ಇದೆ ಅಂತಂದರೆ ಒಂದು ಸ್ಲೈಡ್ ಇದೆ. ಅಂಥದ್ರಲ್ಲಿ ನಿಮಗೆ ಎಷ್ಟು ಸ್ಲೈಡ್ ಬೇಕು, 2 ಬೇಕಾ, 3 ಬೇಕಾ, ರೈಟ್, 5 ಬೇಕಾ, 6 ಬೇಕಾ, 7 ಬೇಕಾ. ಸೊ ಇಲ್ಲಿ ನೀವು ಚೂಸ್ ಮಾಡಿಕೊಂಡು ಇಮೇಜಸ್ಗಳನ್ನು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ 3 ಆ್ಯಡ್ ಮಾಡಿದ್ದೇನೆ. ಸೊ ಅದಕ್ಕೋಸ್ಕರ ಇಲ್ಲಿ ಸ್ಲೈಡ್ ಟು ಶೋ 3 ನಾನು ಚೂಸ್ ಮಾಡಿದ್ದೇನೆ. ಇಫ್ ಇನ್ ಕೇಸ್ ನಿಮ್ಮ ಹತ್ರ ಮಲ್ಟಿಪಲ್ ಇಮೇಜಸ್ ಇದ್ವು ಅಂತಂದರೆ ಅಪ್ ಟು 10ವರೆಗೂ ನೀವು ಚೂಸ್ ಮಾಡ್ಕೋಬಹುದು. ಆಫ್ಟರ್ ದಟ್ ಸ್ಲೈಡ್ಸ್ ಟು ಸ್ಕ್ರೋಲ್ ಅಂತ ಇದೆ. ರೈಟ್, ಇದೇನು ಸ್ಲೈಡ್ ಟು ಶೋ ಅಂತ ಅಂದರೆ ಎಷ್ಟು ಸ್ಲೈಡನ್ನು ತೋರಿಸ್ಬೇಕು, ಇದೇನು ಎಷ್ಟು ಸ್ಲೈಡು ಸ್ಕ್ರೋಲ್ ಆಗಬೇಕಂತ ಇದೆ. ಇವಾಗ 1 ಚೂಸ್ ಮಾಡಿದ್ರೆ 1, 2, 3 ಈ ರೀತಿ ಇರುತ್ತೆ. ಓಕೆ, ಅದಾದಮೇಲೆ ಇಮೇಜ್ ಸ್ಟ್ರೆಚ್ ಬೈ ಡಿಫಾಲ್ಟ್ ನೋ ಅಂತ ಇರುತ್ತೆ. ಸೊ ನೀವು ನೋ ಅನ್ನೇ ಇಡಕ್ಕೆ ಬಿಟ್ಬಿಡಿ, ಸ್ಟ್ರೆಚ್ ಆಗಿದ್ರೆ ಚೆನ್ನಾಗಿ ಕಾಣೋದಿಲ್ಲ. ಅದಾದಮೇಲೆ ನ್ಯಾವಿಗೇಷನ್ ಅಂತ ಇರುತ್ತೆ. ನ್ಯಾವಿಗೇಷನ್ ನಥಿಂಗ್ ಬಟ್ ಆ್ಯರೋ ಮಾರ್ಕ್ಸ್. ಫಾರ್ ಎಕ್ಸಾಂಪಲ್ ಆ್ಯರೋ ತೋರಿಸ್ತೀನಿ ಇಲ್ಲಿ. ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ ವೈಟ್ ಇರೋದಕ್ಕೆ ಕಾಣ್ತಿಲ್ಲ. ಸೊ ಲೆಟ್ ಮಿ ಚೇಂಜ್ ಬ್ಯಾಕ್ಗ್ರೌಂಡ್. ಈ 6 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ಗ್ರೌಂಡ್. ಸೊ ಲೆಟ್ ಮೀ ಸಮ್ ರ್ಯಾಂಡಮ್ ಕಲರ್ಸನ್ನು ನಾನು ಆ್ಯಡ್ ಮಾಡ್ತಿದ್ದೇನೆ. ರೈಟ್, ನ್ಯಾವಿಗೇಷನ್, ಇಲ್ಲಿ ಕಾಣಿಸ್ತಿದೆಯಾ ನ್ಯಾವಿಗೇಷನ್ ಆ್ಯರೋಸ್ ವೈಟ್ ಕಲರ್ ಆಗಿ. ರೈಟ್, ಡಾಟ್ ಮೇಲೆ ಕ್ಲಿಕ್ ಮಾಡಿದರೆ ಡಾಟ್ ಬರುತ್ತೆ. ರೈಟ್, ಅಥವಾ ನನ್ ಅಂತ ಅಂದರೆ ನ್ಯಾವಿಗೇಷನ್ ಕಾಣಿಸಲ್ಲ. ಸೊ ನಾನು ಆ್ಯರೋಸನ್ನು ತೊಗೊಳ್ತೀನಿ. ರೈಟ್, ಅದಾದಮೇಲೆ ಇಲ್ಲಿ ಅಡಿಷ್ನಲ್ ಆಪ್ಷನ್ಸ್ ಅಂತ ಇರುತ್ತೆ. ಆಟೋ ಪ್ಲೇ ಅಂತ ಅಂದರೆ ಇಲ್ಲಿ ನಾನು ಇದನ್ನು ಪಬ್ಲಿಷ್ ಮಾಡ್ತೀನಿ. ಓಕೆ, ಇಲ್ಲಿ ಪ್ಲೇ ಆಗ್ತಿದೆ ಅಂತಂದರೆ ಒಂದು 2 to 3 ಸೆಕೆಂಡ್ಸ್ ಬಿಟ್ಟರೆ ಇದು ಪ್ಲೇ ಆಗುತ್ತೆ ಅಂತಂದರೆ ಸ್ಲೈಡ್ ಆಗುತ್ತೆ. ಓಕೆ, ಸೊ ಅದು ಸ್ಲೈಡ್ ಬೇಡ ಅಂತ ಅಂದರೆ ಇದನ್ನು ಆಫ್ ಮಾಡಿ. ಬಟ್ ಸ್ಲೈಡರ್ಸನ್ನು ಶೋ ಮಾಡೋದೇ ಸ್ಲೈಡ್ ಆಗಬೇಕಂತ. ಕಾಣಿಸ್ತಿದೆ. ರೈಟ್, ಆಟೋ ಪ್ಲೇ ಸ್ಪೀಡ್ ಅನ್ನೋದಿರುತ್ತೆ. ಯು ಕ್ಯಾನ್ ಲೈಕ್ 100. ಚೇಂಜ್ ಆಗ್ತಿದೆ. ರೈಟ್, ಸೊ ಸ್ಪೀಡನ್ನು ಇಲ್ಲಿ ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಾನು ಜಸ್ಟ್ 150 ಚೂಸ್ ಮಾಡ್ಕೋತೀನಿ, ದೆನ್ ಪಬ್ಲಿಷ್. ರೈಟ್, ಆಫ್ಟರ್ ದಟ್ ಪ್ರಿವ್ಯೂ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಸೈಟಿಗೆ ಈ ರೀತಿ ಕಾಣುತ್ತೆ. ಸ್ಲೈಡ್ ಆಗ್ತಿದೆ ಅಂತಂದರೆ ಇಲ್ಲಿ ಒಂದೇ 3 ಪ್ರಾಡಕ್ಟ್ಸ್ ಇರೋದಕ್ಕೆ ಅಷ್ಟು ಒಂದ್ಸತಿ ಸ್ಲೈಡ್ ಆಗಿ ಬಿಡುತ್ತೆ. ನಿಮ್ಮ ಹತ್ರ ಮಲ್ಟಿಪಲ್ ಪ್ರಾಡಕ್ಟ್ಸ್ಗಳು ಅಥವಾ ಮಲ್ಟಿಪಲ್ ಇಮೇಜಸ್ ಆದರೆ ಅದು ಸ್ಲೈಡ್ ಆಗ್ತಾನೆ ಇರುತ್ತೆ. ಆರ್ ಎಲ್ಸ್ ನೀವಿಲ್ಲಿ ಆ್ಯರೋ ಮಾರ್ಕ್ ಇರುತ್ತೆ, ನೀವು ಸ್ಲೈಡನ್ನು ಮಾಡ್ಕೋಬೋದು. ಚೇಂಜ್ ಆಗ್ತಾನೆ ಇರುತ್ತೆ. ರೈಟ್, ಸೊ ಸಿಂಪಲ್. ಸೊ ಇದು ಬಂದಿದ್ದು ಯಾವುದಕ್ಕಿಂತ ಅಲ್ಟಿಮೇಟ್ ಆ್ಯಡ್ ಆನ್ಸ್ ಪ್ಲಗಿನನ್ನು ನೀವು ಯೂಸ್ ಮಾಡಿಕೊಂಡ್ರೆ ಮಾತ್ರ ಆ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲ ಅಂತಂದರೆ ಪ್ರೋ ವರ್ಷನಲ್ಲಿ ಬರುತ್ತೆ.
ರೈಟ್. ನಾವು ಫ್ರೀ ವರ್ಷನ್ ಅಲ್ವಾ ಯೂಸ್ ಮಾಡ್ತಿರೋದು, ಅದಕ್ಕೋಸ್ಕರ ಒಂದು ಪ್ಲಗಿನ್ ಅನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ವಿ ಅಷ್ಟೇ. ರೈಟ್. ಸೊ ಅಗೇನ್ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಆಪ್ಷನ್ ಇರುತ್ತೆ, ಇಮೇಜಸ್ ಆ್ಯಡ್ ಮಾಡ್ತೀರಾ, ವಿಡಿಯೋಸ್ ಆ್ಯಡ್ ಮಾಡ್ತೀರಾ, ಬಟನ್ ಆ್ಯಡ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಆ್ಯಡ್, ಡಿವೈಡರ್ ಆ್ಯಡ್ ಮಾಡ್ತೀರಾ ಅಂತಂದರೆ, ಓಕೆ, ಮ್ಯಾಪ್ಸ್ ಆ್ಯಡ್ ಮಾಡ್ತೀರಾ ಅಂದರೆ, ಐಕಾನ್ ಆ್ಯಡ್ ಮಾಡ್ತೀರಾ ಅಂತ ಅಂದರೆ, ಓಕೆ. ಆ್ಯಂಡ್ ಸಿ, ಇವಾಗ ನಾನು ಸೈಟನ್ನು ಕೇಳ್ತೀನಿ ನಿಮಗೆ, ಓಕೆ. ಇಲ್ಲಿ ಕಾಣಿಸ್ತಿದೆ ರೈಟ್, ಓಕೆ. ಸೊ ಇಲ್ಲಿ ನಿಮಗೊಂದು ಎಲಿಮೆಂಟ್ ಕಾಣಿಸ್ತಿದೆ ರೈಟ್. ಸೊ ಇವಾಗ ಹೇಳಿ ನೀವು ಅಂತಂದರೆ ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಇಲ್ಲಿ ನಾನು ಯಾವ್ಯಾವ ಸ್ಟ್ರಕ್ಚರನ್ನು ಯೂಸ್ ಮಾಡಿದ್ದೇನೆ, ಟೆಲ್ ಮಿ. ಸಿ, ಇದು ಕಂಪ್ಲೀಟ್ ಇದನ್ನು ಯಾವ್ಯಾವ ಸ್ಟ್ರಕ್ಚರನ್ನು ನಾನು ಯೂಸ್ ಮಾಡಿದ್ದೀನಿ ಹೇಳಿ, ಇದನ್ನು ನೋಡ್ಕೊಳ್ಳಿ ರೈಟ್. ಸಿ, ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಯಾವ್ಯಾವ ಸ್ಟ್ರಕ್ಚರನ್ನು ನಾನು ಯೂಸ್ ಮಾಡಿದ್ದೇನೆ. ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಬೇಗ. ಸೊ ಅಗೇನ್ ತೋರಿಸ್ತೀನಿ ಈ ಪೋರ್ಷನ್, ಈ ಕಂಪ್ಲೀಟ್ ಪೋರ್ಷನ್ ಯಾವ್ಯಾವ ಸ್ಟ್ರಕ್ಚರನ್ನು ನಾನು ಯೂಸ್ ಮಾಡಿದ್ದೀನಿ ಹೇಳಿ ಅಂತಂದರೆ ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಗೊತ್ತಾಯ್ತು ಅಂದರೆ ಎಸ್, ಗೊತ್ತಿಲ್ಲ ಅಂದರೆ ನೋ. ಗೊತ್ತಿರೋರು ಏನು ಗೊತ್ತಾಯ್ತು ಅಂತ ಹೇಳಿ ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿಬಿಡಿ. ಗೊತ್ತಾಗಿಲ್ವಾ ಯಾರಿಗೂ? ಮೆನ್ಷನ್ ಮಾಡ್ರಪ್ಪ ಚಾಟ್ ಬಾಕ್ಸಲ್ಲಿ ಎಸ್ ಆರ್ ನೋ. ಚಲೋ, ಇಲ್ಲ ನಾನು ಹೇಳ್ತೀನಿ. ಇದೇನು ಹೆಡಿಂಗ್, ಇದೇನು ಟೆಕ್ಸ್ಟ್ ಎಡಿಟರ್ ರೈಟ್. ಸೊ ಇಲ್ಲಿ ನಾನು ಎಷ್ಟು ಕಾಲಮ್ ಯೂಸ್ ಮಾಡಿರ್ತೀನಿ, ಒಂದು ಕಾಲಮ್ ಅಂತಂದರೆ ಒಂದು ಸಿಂಗಲ್ ಕಾಲಮನ್ನು ನಾನು ಯೂಸ್ ಮಾಡಿದ್ದೀನಿ. ಆಫ್ಟರ್ ದಟ್ ನನಗೆ ಈ ಪೋರ್ಷನ್ ಬೇಕು ರೈಟ್, ಈ ಪೋರ್ಷನ್, ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, 3 ಕಾಲಮ್ಸನ್ನು ತೊಗೊಂಡಿದ್ದೀನಿ. ಸೊ ಆ್ಯಸ್ ಇಟ್ ಈಸನ್ನು ನಾನು ಇವಾಗ ಮಾಡಿ ತೋರಿಸ್ತೀನಿ ನಿಮಗೆ, ಓಕೆ. ಸೊ ಗೋ ಟು ಯೋರ್ ಎಲಿಮೆಂಟರ್ ಡ್ಯಾಶ್ಬೋರ್ಡ್, ಪ್ಲಸ್ ಐಕಾನ್. ಫಸ್ಟ್ ನಾನು ಏನು ಮಾಡ್ತೀನಿ, ಸಿಂಗಲ್ ಕಾಲಮನ್ನು ತೊಗೊಳ್ತೀನಿ ರೈಟ್. ಸೊ ಅದಕ್ಕೆ ಏನು ಆ್ಯಡ್ ಮಾಡಿರ್ತೀನಿ ನಾನು, ಹೆಡಿಂಗ್. ಸೊ ನಾನು ಇದನ್ನೇ ಕಾಪಿ ಪೇಸ್ಟ್ ಮಾಡ್ತೀನಿ ಇಲ್ಲಿ ರೈಟ್. ಸೊ ದೆನ್ ಐ ವಿಲ್ ಪೇಸ್ಟ್ ಇಟ್ ಹಿಯರ್, ಓಕೆ. ಸೊ ಸ್ಟೈಲ್ ಆಪ್ಷನ್ಗೆ ಹೋಗಿ ಅಲೈನ್ಮೆಂಟನ್ನು ಸೆಟ್ ಮಾಡ್ಕೊಳ್ಳಿ. ಟೈಪೋಗ್ರಫಿಗೆ ಹೋಗಿ ಫಾಂಟನ್ನು ಚೇಂಜ್ ಮಾಡ್ಕೊಳ್ಳಿ. ಮೇಕ್ ಶೋರ್ ಡಿಫಾಲ್ಟ್ ಫಾಂಟನ್ನೇ ಇಡಬೇಡಿ, ಚೆನ್ನಾಗಿ ಕಾಣೋದಿಲ್ಲ. ಸೊ ನಾನಿಲ್ಲಿ ಫಾಂಟನ್ನು ಚೇಂಜ್ ಮಾಡಿದ್ದೀನಿ ರೈಟ್. ಆಫ್ಟರ್ ದ್ಯಾಟ್ ಸೈಜ್ ಆ್ಯಂಡ್ ಬೋಲ್ಡ್ನೆಸ್ಸನ್ನು ನೀವು ಚೇಂಜ್ ಮಾಡ್ಕೋಬೋದು ರೈಟ್. ಲೈನ್ ಹೈಟನ್ನು ನೀವು ಚೇಂಜ್ ಮಾಡ್ಕೋಬೋದು. ಸೊ ನಾನು ಸ್ವಲ್ಪ ಲೈನ್ ಹೈಟನ್ನು ಜಾಸ್ತಿ ಮಾಡ್ತೀನಿ, ಓಕೆ. ಆಫ್ಟರ್ ದ್ಯಾಟ್ ನನಗೇನು ಬೇಕು, ಟೆಕ್ಸ್ಟ್ ಎಡಿಟರ್ ಬೇಕು ರೈಟ್. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಆ್ಯಡ್ ಎಲಿಮೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅಗೇನ್ ಟೆಕ್ಸ್ಟ್ ಎಡಿಟರನ್ನು ಸೆಲೆಕ್ಟ್ ಮಾಡ್ತೀನಿ. ಅಗೇನ್ ಐ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಇಟ್ ಹಿಯರ್ ರೈಟ್. ಸೊ ನಾನಿಲ್ಲಿ ಏನು ಮಾಡ್ತೀನಿ, ಇಲ್ಲಿ ಏನಿದೆ ಅಲ್ಲ ಅದನ್ನು ಕಾಪಿ ಮಾಡ್ತೀನಿ. ಅಗೇನ್ ಇಲ್ಲಿ ಬಂದು ಪೇಸ್ಟ್ ಮಾಡ್ತೀನಿ ನಾನು. ಮುಗಿದೋಯ್ತು. ಸ್ಟೈಲಿಗೆ ಹೋಗಿ ಅಲೈನ್ಮೆಂಟನ್ನು ಸೆಟ್ ಮಾಡ್ಕೊಳ್ಳಿ. ಟೈಪೋಗ್ರಫಿಗೆ ಬನ್ನಿ ಆ್ಯಂಡ್ ಟೈಪೋಗ್ರಫಿಯನ್ನು ಚೇಂಜ್ ಮಾಡ್ಕೋತೀರಾ ಅಂದರೆ ಚೇಂಜ್ ಮಾಡ್ಕೊಳ್ಳಿ ರೈಟ್. ಸಿ ದೆನ್
ವೆಯ್ಟನ್ನು ಚೇಂಜ್ ಮಾಡ್ಕೋತೀರಾ ಅಂದರೆ ಚೇಂಜ್ ಮಾಡ್ಕೊಳ್ಳಿ, ರೈಟ್. ಸೊ ದೆನ್ ಕಲರ್ ಚೇಂಜ್ ಮಾಡ್ಕೋತೀರಾ ಅಂತಂದರೆ ಯು ಕ್ಯಾನ್ ಚೇಂಜ್ ದ ಕಲರ್ ಲೈಕ್ ಬ್ಲ್ಯಾಕ್, right. And yeah, link color, right? Yeah, black color, right. So if in case line height ಅನ್ನು ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೋತೀರಾ ಅಂತಂದರೆ ಯು ಕ್ಯಾನ್, ರೈಟ್, ಮಾಡ್ಕೋಬೋದು. ದೆನ್ ನನಗೇನು ಬೇಕು ಇಲ್ಲಿ, ಅಗೇನ್ 3 ಕಾಲಮ್ಸ್ ಬೇಕು. ಸೊ ನಾನು ಆ್ಯಡ್ ಮಾಡಿರೋದೇನು ಸಿಂಗಲ್ ಕಾಲಮ್. ಸೊ ಇಲ್ಲಿ ನಾನು 3 ಕಾಲಮ್ಸನ್ನು ಆ್ಯಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವಾಗ ನಾನು ಏನು ಮಾಡಬೇಕು, ಪ್ಲಸ್ ಐಕಾನ್, ಫ್ಲೆಕ್ಸ್ ಬಾಕ್ಸನ್ನು ಚೂಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, 2 ಅನ್ನು ಸೆಲೆಕ್ಟ್ ಮಾಡ್ತೀನಿ. ಓಕೆ, 2 ಅನ್ನು ಸೆಲೆಕ್ಟ್ ಮಾಡ್ತೀನಿ. 2 ಅನ್ನು ಸೆಲೆಕ್ಟ್ ಮಾಡಿಬಿಟ್ಟು ಸೊ ಇವಾಗ ನಾನು ಇದಕ್ಕೆ ಎಲಿಮೆಂಟ್ಸ್ಗಳನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಏನಿದೆ, ಹೆಡಿಂಗ್ ಇದೆ, ರೈಟ್. ಸೊ ನಾನು ಅಗೇನ್ ಹೋಗಿ ಇಲ್ಲೇನು ಮಾಡ್ತೀನಿ, ಆ್ಯಡ್ ಎಲಿಮೆಂಟ್, ಹೆಡ್ಡಿಂಗನ್ನು ಆ್ಯಡ್ ಮಾಡ್ತೀನಿ. ಹೆಡಿಂಗ್, ರೈಟ್. ಮೇಕ್ ಶೋರ್ ಈ ಸಿಂಬಲ್ ಇರೋನ ತೊಗೊಬೇಡಿ, ಈ ಖಾಲಿ ಇರುತ್ತಲ್ವ ಇದನ್ನು ತೊಗೊಳ್ಳಿ. ಸೊ ಆ್ಯಡ್ ದ ಟೆಕ್ಸ್ಟ್ ಹಿಯರ್ and ಸೇಮ್ ಅಲೈನ್ಮೆಂಟ್, ಫಾಂಟ್, ಇದೆಲ್ಲದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಟೆಕ್ಸ್ಟ್ ಆ್ಯಡ್ ಮಾಡಿದ್ದೀನಿ, ರೈಟ್. ಸೊ ಅದಕ್ಕೋಸ್ಕರ ನಾನು ಏನು ಮಾಡಬೇಕು, ಆ್ಯಡ್ ಎಲಿಮೆಂಟ್ಸ್, ಅಗೈನ್ ಟೆಕ್ಸ್ಟ್ ಎಡಿಟರ್, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಹಿಯರ್, ರೈಟ್. ಕಂಟೆಂಟ್ ಆ್ಯಡ್ ಮಾಡಿ, ಸೆಂಟರ್, ಆ್ಯಂಡ್ ದೆನ್ ಟೆಕ್ಸ್ಟ್ ಕಲರ್ ಚೇಂಜ್ ಮಾಡ್ತೀರಾ ಅಂದರೆ ಯು ಕ್ಯಾನ್ ಚೇಂಜ್ ಟೆಕ್ಸ್ಟ್ ಕಲರನ್ನು ಚೇಂಜ್ ಮಾಡಿ, ರೈಟ್. ಸೊ ದೆನ್ ಇಲ್ಲೇನಿದೆ, ಇಲ್ಲಿ ಲೀಸ್ಟ್ ಔಟ್ ಇದೆ. ಓಕೆ, ಲೀಸ್ಟ್ ಮಾಡಬೇಕು ನಾನು. ಸೊ ಲೀಸ್ಟ್ ಮಾಡಬೇಕಂತ ಅಂದರೆ ನಾನು ಎಲಿಮೆಂಟನ್ನು ಆ್ಯಡ್ ಮಾಡಬೇಕು. ಟೆಕ್ಸ್ಟ್ ಎಡಿಟರಲ್ಲಿ ನಾನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಜಸ್ಟ್ ಲೀಸ್ಟ್ ಬೇಕಾಗಿರೋದ್ರಿಂದ ನಾನು ಏನು ಮಾಡ್ತೀನಿ, ಪ್ಲಸ್ ಐಕಾನ್, ಲೀಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ರೈಟ್. ಸೊ ಇಲ್ಲಿ ನೀವು ನೋಡ್ಬೋದು ಐಕಾನ್ ಲೀಸ್ಟ್ ಅಂತ ಕಾಣುತ್ತೆ. ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಹಿಯರ್, ಇಲ್ಲಿ ಲೀಸ್ಟ್ ಓಪನ್ ಆಗ್ತವೆ ನಿಮಗೆ. ಸೊ ಆ ಲೀಸ್ಟ್ಗೆ ಏನೇನು ನೇಮ್ ಕೊಡಬೇಕಂತ ಹೇಳ್ತಿರೋ ಆ ನೇಮನ್ನು ಕೊಟ್ಕೊಳ್ಳಿ, ಸಿಂಪಲ್, ರೈಟ್. ಇಲ್ಲಿ ಸ್ಟೂಡೆಂಟ್ಸ್ ಅಂತ ಇದೆ, ಸೊ ಕಾಪಿ ಮಾಡ್ತೀನಿ, ರೈಟ್. ಸೊ ಇಲ್ಲಿ ಟೆಕ್ಸ್ಟ್ ಇದೆ, ಸ್ಟೂಡೆಂಟ್, ರೈಟ್. ಇದು ಬೇಕು ಅಂತಂದರೆ ಇಟ್ಕೊಳ್ಳಿ, ಬೇಡ ಅಂತಂದರೆ ಡಿಲೀಟ್ ಮಾಡಿ, ರೈಟ್. ಸೊ ನಾನು ಇವಾಗ ಇದನ್ನೇ ಡೂಪ್ಲಿಕೇಟ್ ಮಾಡ್ತೀನಿ. ಡೂಪ್ಲಿಕೇಟ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಕಾಪಿ ಆಗುತ್ತೆ. ಸೊ ಇಲ್ಲಿ ಅಗೇನ್ ಇನ್ನೊಂದು ಓಪನ್ ಆಗುತ್ತೆ, ಸ್ಟೂಡೆಂಟ್ಸ್. ಸೊ ರಿಮೂವ್ ಇಟ್. ದೆನ್ ಜಾಬ್ ಸೀಕರ್ಸ್, ಅಗೇನ್ ಡೂಪ್ಲಿಕೇಟ್ ಮಾಡಿ, ಇನ್ನೊಂದು ಓಪನ್ ಆಗುತ್ತೆ. ಓಪನ್ ಮಾಡಿ, ಫಾರ್ ಎಕ್ಸಾಂಪಲ್ ಇನ್ನೇನಿದೆ ಇಲ್ಲಿ, ಫ್ರೀಲಾನ್ಸರ್ಸ್. ಸೊ ನಾನು ಟೈಮ್ ಸೇವ್ ಮಾಡೋಕ್ಕೋಸ್ಕರ 3 ತೊಗೊಳ್ತೀನಿ. ನೀವು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಂಡು, ಓಕೆ, ಚಲೋ. ಸೊ ಇಲ್ಲಿ ಇನ್ನೆರಡಿದೆ, ನನಗೆ ಬೇಡ ಅಂತ ಅನಿಸಿದ್ರೆ ಇಲ್ಲಿ ಇಂಟು ಮಾರ್ಕ್ ಇರುತ್ತೆ, ಯು ಕ್ಯಾನ್ ಡಿಲೀಟ್. ಓಕೆ, ಸೊ ಡಿಲೀಟ್ ಮಾಡ್ಕೋಬೋದು. ಅದಾದಮೇಲೆ ಇದ್ರ ಕಲರ್ ಚೇಂಜ್ ಮಾಡ್ತೀರಾ, ಈ ಪರ್ಟಿಕ್ಯುಲರ್ ಟೆಕ್ಸ್ಟನ್ನು ಕಲರ್ ಚೇಂಜ್ ಮಾಡ್ತೀರಾ ಅಂದರೆ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಸ್ಟೈಲ್ ಆಪ್ಷನ್ಗೆ ಹೋಗಿ, ರೈಟ್. ಸೊ ಇಲ್ಲಿ ಟೆಕ್ಸ್ಟ್ ಆಪ್ಷನ್ ಇರುತ್ತೆ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಕಲರನ್ನು ನೀವು ಚೇಂಜ್ ಮಾಡ್ಕೋಬೋದು. ನಾನಿಲ್ಲಿ ರೆಡ್ ತೊಗೋತೀನಿ, ಸಿ ರೆಡ್. ಟೆಕ್ಸ್ಟ್ ಟೈಪೋಗ್ರಫಿ ಜೋಸ್ಟ್ ಅಥವಾ ಪಾಪಿನ್ಸ್, ಸಿ. ಆ್ಯಂಡ್ ಸ್ವಲ್ಪ ವೆಯ್ಟ್ ಜಾಸ್ತಿ ಮಾಡ್ತೀರಾ ಅಂತಂದರೆ ಸಿಂಪಲ್, ಓಕೆ.
ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ. ರೈಟ್. ಸೊ ಇವಾಗ ಇಲ್ಲಿ ನೋಡಿದ್ರೆ ಬ್ಯಾಕ್ಗ್ರೌಂಡ್ ಕಲರ್ ಇದೆ, ಬಟ್ ನನಗೆ ಗೊತ್ತಾಗ್ತಿಲ್ಲ ಈ ಬ್ಯಾಕ್ಗ್ರೌಂಡ್ ಕಲರ್ ಯಾವ ಕಲರ್ ಯೂಸ್ ಮಾಡಿದ್ದಾರೆ ಅಂತ. ರೈಟ್. ಸೊ ಇಫ್ ಇನ್ ಕೇಸ್ ನೀವು ಯಾವುದೋ ಒಂದು ಕಾಂಪಿಟೇಟರ್ ಅಥವಾ ಲೈಕ್ ಸಮ್ ಇನ್ಸ್ಪಿರೇಷನ್ಗೋಸ್ಕರ ನೀವು ಸೈಟನ್ನು ತೊಗೊಳ್ತಿದ್ದಾಗ ಅಥವಾ ಒಂದು ಕಲರ್ ಕಾಂಬಿನೇಷನ್ ಬೇಕು ಅಂತ ತೊಗೊಳ್ತಿದ್ದಾಗ ನಮಗೆ ಯಾವ್ಯಾವ ಕಲರ್ ಪ್ಯಾಲೆಟ್ ಯೂಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಬೇಕು. ಸೊ ಅದಕ್ಕೋಸ್ಕರ ಕ್ರೋಮ್ ಬ್ರೌಸರಲ್ಲಿ ನಮಗೊಂದು ಎಕ್ಸ್ಟೆನ್ಷನ್ ಸಿಗುತ್ತೆ, ಕಲರ್ಝಿಲ್ಲಾ ಅಂತ. ಕಲರ್ಝಿಲ್ಲಾ ಇದೇನು ಮಾಡುತ್ತೆ ಅಂತ ಅಂದರೆ, ಇಲ್ಲಿ ನಂದು ಆಲ್ರೆಡಿ ಇದೆ ಕಲರ್ಝಿಲ್ಲಾ ಅಂತ, ಅದಕ್ಕೋಸ್ಕರ ರಿಮೂವ್ ಫ್ರಮ್ ಕ್ರೋಮ್ ಅಂತ ಬರುತ್ತೆ. ಬಟ್ ನಿಮಗೆ ಆ್ಯಡ್ ಟು ಕ್ರೋಮ್ ಅಂತ ಬರುತ್ತೆ. ನೀವು ಆ್ಯಡ್ ಟು ಕ್ರೋಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರೈಟ್. ಸೊ ಇವಾಗ ಈ ಆಪ್ಷನ್ ಇದೆ. ರೈಟ್. ಸೊ ಎಕ್ಸ್ಟೆನ್ಷನ್ಸ್ ಎಲ್ಲ ಇಲ್ಲಿ ಬರ್ತವೆ. ನಿಮಗೆ ಈ ಐಕಾನ್ ಕಾಣುತ್ತೆ ಅಲ್ವಾ, ಇಲ್ಲಿ ಬರ್ತವೆ ಎಕ್ಸ್ಟೆನ್ಷನ್ಸ್. ಓಪನ್ ಮಾಡಿ. ಸೊ ಇಲ್ಲಿ ನಮಗೆ ಪೇಜ್ ಮಾರ್ಕರ್ ಆರ್ ಎಲ್ಸ್ ಲೆಟ್ ಮೀ ಕಲರ್ಝಿಲ್ಲಾ ರಿಮೂವ್ ಫ್ರಮ್ ಕ್ರೋಮ್ ಮಾಡಿಬಿಟ್ಟು ನಾನು ಅಗೇನ್ ಆ್ಯಡ್ ಮಾಡ್ತೀನಿ. ಸಿ ಆ್ಯಡ್ ಟು ಕ್ರೋಮ್, ಆ್ಯಡ್ ಎಕ್ಸ್ಟೆನ್ಷನ್. ಸಿ ಇಲ್ಲಿ ಬಂತು ನೋಡಿ ಕಲರ್ಝಿಲ್ಲಾ. ಸೊ ನಾನಿವಾಗ ಈ ಸೈಟ್ ಓಪನ್ ಮಾಡ್ತೀನಿ, ನನ್ನ ಸೈಟ್. ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಯಾವ್ದು ಯೂಸ್ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಾಗಬೇಕು. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಎಕ್ಸ್ಟೆನ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ, ಆ ಕಲರ್ಝಿಲ್ಲಾ ಅನ್ನೋದನ್ನು ನಾನು ಸೆಲೆಕ್ಟ್ ಮಾಡ್ಕೋತೀನಿ. ರೈಟ್. ಸೊ ಅವಾಗ ಇಲ್ಲಿ ಎಲ್ಲೆಲ್ಲಿ ನಾನು ಪಾಯಿಂಟ್ ಔಟ್ ಮಾಡ್ತೀನೋ ಆ ಎಲ್ಲ ಕಲರ್ ಅನ್ನೋದು ನನಗೆ ಬರುತ್ತೆ. ರೈಟ್. ಸೊ ಫಾರ್ ಎಕ್ಸಾಂಪಲ್ ದಿಸ್ ಒನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಕಲರ್ ಪ್ಯಾಲೆಟ್ ಅನ್ನೋದು ಏನಾಯಿತು, ನನಗೆ ಕಾಪಿ ಆಯಿತು. ಸೊ ಇಲ್ಲಿ ನಾನು ಹೋಗ್ಬಿಟ್ಟು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಬೇಕು. ರೈಟ್. ಸೊ ಈ 6 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ, ಬ್ಯಾಕ್ಗ್ರೌಂಡ್ ಕಲರ್ಗೆ ಹೋಗ್ಬಿಟ್ಟು ಇಲ್ಲಿ ಕಲರ್ ಆಪ್ಷನ್ ಇದೆ, ಜಸ್ಟ್ ನಾನು ಆ ಕಲರ್ ಕೋಡನ್ನು ಪೇಸ್ಟ್ ಮಾಡ್ತೀನಿ. ಸಿ ಬಂತು. ಸಿಂಪಲ್. ಅಗೇನ್ ಹೇಳ್ತಿದ್ದೀನಿ, ಕಲರ್ಝಿಲ್ಲಾನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಕ್ರೋಮ್ಗೆ. ಸೊ ದೆನ್ ಆ ಕಲರ್ಝಿಲ್ಲಾನ ನೀವೇನು ಮಾಡಬೇಕು, ಸೆಲೆಕ್ಟ್ ಮಾಡ್ಕೋಬೇಕು. ಸೊ ದೆನ್ ಯಾವ ಕಲರ್ ಬೇಕು ಆ ಕಲರ್ ಪ್ಯಾಲೆಟ್ ಮೇಲೆ ನೀವು ಇಟ್ಟು ನಿಮ್ಮ ಮೌಸನ್ನು ಒಂದ್ಸತಿ ಕ್ಲಿಕ್ ಮಾಡಿದ್ರೆ ಆ ಕಲರ್ ಪ್ಯಾಲೆಟ್ ಅನ್ನೋದು ಡೌನ್ಲೋಡ್ ಆಗಿರುತ್ತೆ. ಸೊ ಇಲ್ಲಿ ಬಂದು ನೀವು ಏನು ಮಾಡ್ಕೋಬೋದು, ಆರಾಮಾಗಿ ಆ್ಯಡ್ ಮಾಡ್ಕೋಬೋದು. ಸಿಂಪಲ್. ರೈಟ್. ಸೊ ನಾವು ಇವಾಗ ನಾನು ಇಲ್ಲೂ ಮಾಡಬೇಕು ಅಂತಂದರೆ ಅಗೇನ್ ಎಲಿಮೆಂಟ್ಸ್ಗಳನ್ನೆಲ್ಲ ಆ್ಯಡ್ ಮಾಡ್ಕೊತ ಬರಬೇಕು, ನನಗೆ ಟೈಮ್ ಸೇವ್ ಆಗಬೇಕು. ರೈಟ್. ಅದಕ್ಕೋಸ್ಕರ ನಾನು ಇಡೀ ಕಂಟೈನರನ್ನೇ ಏನು ಮಾಡ್ತೀನಿ, ಡೂಪ್ಲಿಕೇಟ್ ಮಾಡ್ತೀನಿ. ಸೊ ಜಸ್ಟ್ ನಿಮ್ಮ ಮೌಸ್ ಮೇಲೆ ಕ್ಲಿಕ್ ಮಾಡಿ, ಡೂಪ್ಲಿಕೇಟ್ ಆಪ್ಷನ್ ಇರುತ್ತೆ. ಸಿ ಡೂಪ್ಲಿಕೇಟ್, ಅಗೇನ್ ಡೂಪ್ಲಿಕೇಟ್. ಸೊ ಇದು ಏನಿರುತ್ತೆ ನನಗೆ ಬೇಡ, ಸೊ ಹಾಗಾಗಿ ನಾನು ಡಿಲೀಟ್ ಮಾಡ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು. ಬಟ್ ಇಲ್ಲಿ ನೀವು ನೋಡಿದ್ರೆ ಒಂದು ಸ್ಟ್ರಕ್ಚರ್ಡ್ ವೇ ಅಲ್ಲಿ ಐತೆ ಇದು, ಅಂತಂದರೆ ನಾನು ಬಾರ್ಡರ್ ಎಲ್ಲ ಆ್ಯಡ್ ಮಾಡಿದ್ದೇನೆ. ಸೊ ಸೇಮ್ ಇಲ್ಲೂ ಕೂಡ ನಾನು ಬಾರ್ಡರನ್ನು ಆ್ಯಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಏನು ಮಾಡ್ತೀನಿ, ಫಸ್ಟು ಕಂಟೈನರನ್ನು ಸೆಲೆಕ್ಟ್ ಮಾಡ್ಕೋತೀನಿ. ರೈಟ್. ದೆನ್ ಇಲ್ಲಿ ಬಾರ್ಡರ್ ಆಪ್ಷನ್ ಇರುತ್ತೆ ನನಗೆ ಸ್ಟೈಲಲ್ಲಿ, ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಬಾರ್ಡರ್ ಟೈಪನ್ನು ಫಸ್ಟ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಸಾಲಿಡನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ನಿಮಗೆ ಡ್ಯಾಶ್ ಬೇಕು, ಡಾಟೆಡ್ ಬೇಕು, ಡಬಲ್ ಬೇಕು ಅಂತಂದರೆ ನಿಮ್ಗೆ ಹೆಂಗೆ ಬೇಕೋ ಹಾಗೆ ನೀವು ಚೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಸಾಲಿಡನ್ನು ತೊಗೊಳ್ತೀನಿ. ಬಾರ್ಡರ್ ಕಲರ್ ಯಾವುದು ಬೇಕು, ಸೊ ಐಲ್ ಗೋ ಟು ಬ್ಲ್ಯಾಕ್. ಓಕೆ. ಅದಾದಮೇಲೆ ಬಾರ್ಡರ್ ರೇಡಿಯಸ್ ಬೇಕಾ, ಎಸ್ ಅಫ್ಕೋರ್ಸ್ ನನಗೆ ಬೇಕು. ಅಂತಂದರೆ ಕರ್ವ್ಸ್ ಇದ್ದರೆ ಚೆನ್ನಾಗಿ ಕಾಣೋದಿಲ್ಲ, ಐ ಮೀನ್ ಎಡ್ಜಸ್ ಶಾರ್ಪ್ ಇದ್ದರೆ ಚೆನ್ನಾಗಿ ಕಾಣೋದಿಲ್ಲ. ಸೊ ನಾನು ಕರ್ವ್ ಮಾಡ್ತಿದ್ದೀನಿ. ಸಿ ಕರ್ವ್ ಆಯಿತು. ರೈಟ್. ಸೊ ಇಲ್ಲಿ ಕೂಡ ನಾನು ಸೇಮ್ ಮಾಡಬೇಕು. ಸೊ ನಾನು ಏನು ಮಾಡ್ತೀನಿ, ಜಸ್ಟ್ ಡೂಪ್ಲಿಕೇಟ್ ಮಾಡ್ತೀನಿ. ಡೂಪ್ಲಿಕೇಟ್, ಡೂಪ್ಲಿಕೇಟ್. ಸೊ ಈ ಎರಡನ್ನೂ ನಾನು ಏನು ಮಾಡ್ತೀನಿ, ಡಿಲೀಟ್ ಮಾಡ್ತೀನಿ. ಸಿಂಪಲ್. ಡಿಲೀಟ್ ಮಾಡಿದೆ. ರೈಟ್. ಬಟ್ ಇಲ್ಲಿ ನನ್ನ ಸೈಟಲ್ಲಿ ನೋಡಿದ್ರೆ ಇಲ್ಲೇನಿದೆ, ಒಂದಕ್ಕೂ ಸ್ಪೇಸ್ ಉಂಟು, ಸ್ಪೇಸ್ ಇದೆ. ಸೊ ಅದಕ್ಕೋಸ್ಕರ ಇದು ಚೆನ್ನಾಗಿ ಕಾಣ್ತಿದೆ. ಇಲ್ಲಿ ಸ್ಪೇಸ್ ಇಲ್ಲ, ಸೊ ಮರ್ಜ್ ಥರ ಫೀಲ್ ಆಗ್ತಿದೆ, ಅಂತಂದರೆ ಮರ್ಜ್ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ನಾನು ಇವಾಗ ಏನು ಮಾಡಬೇಕು, ಸ್ಪೇಸನ್ನು ಕ್ರಿಯೇಟ್ ಮಾಡಬೇಕು. ರೈಟ್. ಒಂದು ಕಂಟೈನರಿಂದ ಇನ್ನೊಂದು ಕಂಟೈನರಿಗೆ ನಾನು ಸ್ಪೇಸನ್ನು ಕ್ರಿಯೇಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಏನು ಮಾಡಬೇಕು, ಅಗೇನ್ ಕಂಟೈನರನ್ನು
ಸೆಲೆಕ್ಟ್ ಮಾಡ್ಕೊಳ್ಳಿ. ರೈಟ್, ಸ್ಪೇಸಿಂಗ್ ಆಪ್ಷನಿಗೆ ಬನ್ನಿ. ಇಲ್ಲಿ ಮಾರ್ಜಿನ್ ಆಪ್ಷನ್ ಇರುತ್ತೆ. ರೈಟ್, ಮಾರ್ಜಿನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂತಂದರೆ ಸಿ, 4 ಡೈರೆಕ್ಷನಲ್ಲೂ ಇರುತ್ತೆ. ಟಾಪ್ ಡೈರೆಕ್ಷನ್ನು, ರೈಟ್ ಡೈರೆಕ್ಷನ್, ಬಾಟಮ್, ಲೆಫ್ಟ್. ಸೊ ನಿಮ್ಗೆ ಯಾವ ಡೈರೆಕ್ಷನ್ ಬೇಕು ಆ ಡೈರೆಕ್ಷನನ್ನು ಚೂಸ್ ಮಾಡ್ಕೊಳ್ಳಿ. ನನಗೆ ರೈಟ್ ಸೈಡಲ್ಲಿ ಗ್ಯಾಪ್ ಬೇಕು. ಸೊ ನಾನು ರೈಟ್ ಸೈಡನ್ನು ಚೂಸ್ ಮಾಡ್ಕೋತಿದ್ದೇನೆ. ರೈಟ್, ಸೊ ಅಗೈನ್ ಇದಕ್ಕೂ ಕೂಡ ಸೇಮ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ಪೇಸಿಂಗ್, ದೆನ್ ಅನ್ಚೆಕ್ ದಿಸ್, ಅನ್ಲಿಂಕ್ ದಿಸ್. ಇಲ್ಲ ಅಂತಂದರೆ 4 ಡೈರೆಕ್ಷನ್ಗೂ ಆ್ಯಡ್ ಆಗುತ್ತೆ. ಸೊ ಅನ್ಲಿಂಕ್ ದಿಸ್. ಸೊ ಇದನ್ನು ನಾನು ಲೆಫ್ಟಿಗೆ ತೊಗೊಳ್ತೀನಿ. ರೈಟ್, ಸೊ ಇದನ್ನು ರೈಟಿಗೆ ತೊಗೊಂಡಿದ್ದೀನಿ, ಇದನ್ನು ಲೆಫ್ಟಿಗೆ ತೊಗೊಂಡಿದ್ದೀನಿ. ಸಿ, ಸ್ಪೇಸ್ ಕ್ಲಿಯರ್ ಆಯಿತು. ರೈಟ್, ಸೊ ಪಬ್ಲಿಷ್ ಮಾಡ್ತೀನಿ. ರೈಟ್, ಸೊ ಸಿಂಪಲ್, ಇದೇನು ಇಲ್ಲ. ನಿಮಗೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಏನಾಗ್ಬೋದು, ಕನ್ಫ್ಯೂಸ್ ಆಗ್ಬೋದು. ರೈಟ್, ಬಟ್ ನೀವು ವರ್ಕ್ ಮಾಡಿದ್ರೆ ಮಾತ್ರ ಇದೆಲ್ಲ ನಿಮಗೆ ಗೊತ್ತಾಗೋದು. ರೈಟ್, ಯು ಹ್ಯಾವ್ ಟು ವರ್ಕ್ ಆನ್ ಇಟ್. ರೈಟ್, ಸೊ ಇಲ್ಲಿ ನೀವು ನೋಡಿದ್ರೆ ಅಗೇನ್ ಈ ಹೆಡ್ಡಿಂಗಿಗೂ ಕೂಡ ಆ್ಯಂಡ್ ಈ ಟೆಕ್ಸ್ಟ್ಗೂ ಒಂದು ಸ್ವಲ್ಪ ಸ್ಪೇಸ್ ಬೇಕು ನನಗೆ. ರೈಟ್, ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಸ್ಪೇಸನ್ನು ಕ್ರಿಯೇಟ್ ಮಾಡ್ತೀನಿ. ಪ್ಲಸ್ ಐಕಾನ್, ಅಡ್ವಾನ್ಸ್ ಲೆವೆಲ್ಗೆ ಹೋಗಿ ಐ ವಿಲ್ ಕ್ರಿಯೇಟ್ ಪ್ಯಾಡಿಂಗ್. ಓಕೆ, no, I'll create margin. So bottom, so let me create bottom. Right, so 10. So same illu kuda same, advanced level, unlink, bottom alli 10 pixel. Right, again same, advanced, unlink it, bottom alli 10, then publish. ನೀವೆಲ್ಲದಕ್ಕೂ ಪಬ್ಲಿಷ್ ಮಾಡಲೇಬೇಕು. ಇಲ್ಲ ಅಂತ ಅಂದರೆ ಏನಾಗುತ್ತೆ, ಸೇವ್ ಆಗೋದಿಲ್ಲ ಯಾವುದು ಕೂಡ. ರೈಟ್, ಸಿ, ಸೊ ಅಗೇನ್ ಇಲ್ಲಿ ನಮಗೆ ಆಪ್ಷನ್ಸ್ಗಳು ಕಾಣ್ತವೆ. ಅಂತಂದರೆ ನಮ್ಮ ಸೈಟ್ ಡೆಸ್ಕ್ಟಾಪಲ್ಲಿ ಹೆಂಗೆ ಕಾಣುತ್ತೆ, ಟ್ಯಾಬ್ಲೆಟಲ್ಲಿ ಹೆಂಗೆ ಕಾಣುತ್ತೆ, ಮೊಬೈಲ್ ಪೋರ್ಟ್ರೇಟ್ ಅಂತಂದರೆ ಮೊಬೈಲಲ್ಲಿ ಹೆಂಗೆ ಕಾಣುತ್ತೆ. ನೆನಪಿರಲಿ, ನೀವು ಯಾವಾಗಲೇ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿದ್ರು ಕೂಡ ಅದು ಮೊಬೈಲ್ ಫ್ರೆಂಡ್ಲಿಯಾಗಿರಬೇಕು. ಅಂತಂದರೆ ನಿಮ್ಮ ಲ್ಯಾಪ್ಟಾಪಲ್ಲಿ ಹೆಂಗೆ ಕಾಣುತ್ತೋ ಅಷ್ಟೇ ಲಕ್ಷಣವಾಗಿ ಮೊಬೈಲಲ್ಲೂ ಕೂಡ ಕಾಣಬೇಕು. ಸೊ ಇವಾಗ ನಮ್ಮದು ಮೊಬೈಲಲ್ಲಿ ಹೆಂಗೆ ಕಾಣ್ತಿದೆ ನೋಡೋಣ. ಸಿ, ಅಸಹ್ಯವ ಕಾಣ್ತಿದೆ ಮೊಬೈಲಲ್ಲಿ. ಸೊ ನಾವೇನು ಮಾಡಬೇಕು, ಮೊಬೈಲಲ್ಲಿ ಎಡಿಟ್ ಮಾಡಬೇಕು. ರೈಟ್, ಸೊ ಮೊಬೈಲಲ್ಲಿ ಎಡಿಟ್ ಮಾಡಬೇಕಂತ ಅಂದರೆ ಸಿ, ಇಲ್ಲಿ ಎಡಿಟ್ ಮಾಡಿದ್ದು ನಮಗೆ ಡೆಸ್ಕ್ಟಾಪಲ್ಲಿ ಸೇವ್ ಆಗೋದಿಲ್ಲ. ಡೆಸ್ಕ್ಟಾಪಲ್ಲಿ ಎಡಿಟ್ ಮಾಡಿದ್ದು ಮೊಬೈಲ್ ಫೋನಲ್ಲಿ ಸೇವ್ ಆಗೋದಿಲ್ಲ. ಓಕೆ, ಸೊ ಜಸ್ಟ್ ವಿ ಹ್ಯಾವ್ ಟು ಲೈಕ್ ಎಡಿಟ್ ಮಾಡಬೇಕು ಎಲ್ಲದನ್ನು ಕೂಡ. ಅಗೇನ್ ಸ್ಪೇಸಿಂಗ್, so this one, style option, horizontal. ರೈಟ್, ಲೇಔಟ್ ಯಾವ ರೀತಿ ಬೇಕು ನಿಮಗೆ, ವರ್ಟಿಕಲ್ ಬೇಕಾ, ಲೈಕ್ ಎಕ್ಸ್ಪ್ಯಾಂಡೆಡ್. ಸೊ ಏನು ಚೇಂಜಸ್ ಆಗೋದಿಲ್ಲ ಬಿಕಾಸ್ ಮೊಬೈಲಲ್ಲಿ ಇದೇ ರೀತಿ ಕಾಣುತ್ತೆ. ರೈಟ್, ದೆನ್ ದಿಸ್. ರೈಟ್, ಸೊ ಇಫ್ ಇನ್ ಕೇಸ್ ನಾನು ಅನ್ಲಿಂಕ್ ಮಾಡಿದೆ ಅಂತ ಅಂದ್ಕೊಳ್ಳಿ, ಹ್ಯಾವ್ ಟು, ಸೊ 1 second. ಸೊ ಇದನ್ನ ಇಲ್ಲಿ ಚೆಕ್ ಮಾಡೋದಕ್ಕಿಂತ ಓಕೆ, ಮೇಕ್ ಶೋರ್ ನೀವು ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೊಳ್ಳಿ. ಅಂತಂದರೆ ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ ಇಲ್ಲಿ ಚೆನ್ನಾಗಿ ಕಾಣ್ತಿರುತ್ತೆ ಬಟ್ ಮೊಬೈಲಲ್ಲಿ ಚೆನ್ನಾಗಿ ಕಾಣ್ತಿರೋದಿಲ್ಲ. ಓಕೆ, ಸೊ ಅದಕ್ಕೋಸ್ಕರ ಹೇಳಿದೆ. ಸೊ ಇಲ್ಲಿ ನೀವು ಎಡಿಟ್ ಮಾಡ್ಕೋಬೇಕು. ಸೊ ಏನೇನೆಲ್ಲ ಎಡಿಟ್ ಮಾಡಬೇಕು, ಸೊ ಯು ಹ್ಯಾವ್ ಟು ಸ್ಪೆಂಡ್ ಟೈಮ್ ಅಷ್ಟೇ. ಸ್ಟೈಲ್,
So typography, size, spacing, padding, and margin. Typography, line height ಸ್ವಲ್ಪ ಕಡಿಮೆ ಮಾಡ್ತೀನಿ, ರೈಟ್. ಸೊ ಸೇಮ್ ಇಲ್ಲೂ ಕೂಡ ಪ್ಯಾರಾಗ್ರಾಫ್ ಸ್ಪೇಸಿಂಗ್, ಓಕೆ. ಟೈಪೋಗ್ರಫಿ, line height, okay. Letter spacing, okay. And ಇದು ಇಮೇಜ್ ವಿಡ್ತ್ ಎಷ್ಟು ಬೇಕೋ ಅಷ್ಟನ್ನು ತಗೋಬೋದು ನೀವು. ಹೈಟ್, ಮ್ಯಾಕ್ಸಿಮಮ್ ವಿಡ್ತ್, ಆಬ್ಜೆಕ್ಟ್ ಫಿಟ್, ಕವರ್, ಫಿಲ್. ಒಪ್ಯಾಸಿಟಿ ಇರುತ್ತೆ ಅಂತಂದರೆ ಎಷ್ಟು ಮಟ್ಟಿಗೆ ಕಾಣಬೇಕು, ಕಾಣಲೇಬಾರ್ದಾ. ಸೊ ಈ ರೀತಿ ಆಪ್ಷನ್ ಇರುತ್ತೆ. ಬಟ್ ಮೊಬೈಲ್ ಫೋನಲ್ಲಿ ನೀವು ಹೆಂಗೆ ಎಡಿಟ್ ಮಾಡ್ತೀರಾ, ಸಿ. ಸೊ one second. Style, typography, size, no, container, ಯಾ. ಸೊ ಇದು ಆ್ಯಕ್ಚುಲಿ ಮೊಬೈಲ್ ಆಪ್ಟಿಮೈಸೇಷನ್ ಅನ್ನೋದನ್ನು ನಾನು ನಿಮಗೆ ನಾಳೆ ಕ್ಲಾಸಲ್ಲಿ ಹೇಳ್ತೀನಿ, ರೈಟ್. ಅಂತಂದರೆ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ತುಂಬ. ಲೈಕ್ ಏನಿಲ್ಲ, ನೀವು ಇಲ್ಲಿ ಸ್ವಲ್ಪ ಎಡಿಟ್ ಮಾಡ್ತಾ ಹೋಗಬೇಕು, ಬಟ್ ಸಮ್ ಹೌ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ ನಿಮಗೆ. ಸೊ ಇದನ್ನು ನಾನು ನಿಮಗೆ ನಾಳೆ ಕ್ಲಾಸಲ್ಲಿ ಕ್ಲಿಯರ್ ಮಾಡ್ತೀನಿ, ಓಕೆ. ಸೊ ದಟ್ಸ್ ಇಟ್. ಸೊ ಇಲ್ಲಿ ಬೇಸಿಕಲಿ ಏನಪ್ಪ ಅಂತಂದರೆ ಎಲಿಮೆಂಟ್ಸ್ಗಳಿರ್ತವೆ, ರೈಟ್. ಸೊ ನೀವು ಎಲಿಮೆಂಟ್ಸ್ಗಳನ್ನು ನೀವು ಯೂಸ್ ಮಾಡ್ತಾ ನಿಮಗೆ ಹೆಂಗೆ ಬೇಕೋ ಹಂಗೆ ಆಪ್ಷನ್ಸ್ಗಳನ್ನು ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ಎಲ್ಲಾನು ಇರುತ್ತೆ, ಲೈಕ್ ಕೌಂಟರ್ ಎಲ್ಲಾನು. ಸಿ ರೇಟಿಂಗ್ಸ್ ತೊಗೊಳ್ತೀರಾ, ಸಿ ರೇಟಿಂಗ್ಸ್ ಎಲ್ಲಾನು ಇರುತ್ತೆ. ಸೊ ಜಸ್ಟ್ ನೀವೇನು ಮಾಡಬೇಕು ಅಂತಂದರೆ ಟೈಮನ್ನು ಸ್ಪೆಂಡ್ ಮಾಡಬೇಕಷ್ಟೆ, ರೈಟ್. ಸೊ ಇವಾಗ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ